ಹಾಯ್ ಹಲೋ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜೈ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಎಂದರಂತೆ ನಾನು IPS ಅಧಿಕಾರಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಮತ್ತು ಈಗಿರುವಂತಹ IPSಗಳಲ್ಲಿ ಗುಡ್ ಲುಕಿಂಗ್ ಮತ್ತು ಹ್ಯಾಂಡ್ಸಮ್ ಅಂತ ಕರೆಯುವಂಥದ್ದು. ನಾವು ಮಾಧ್ಯಮದವರು ಕೂಡ ಅವ್ರನ್ನ ಆವಾಗ ಸರ್ ತುಂಬ ಸ್ಮಾರ್ಟಾಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಮಾತನಾಡ್ತೀರಾ ಸರ್ ಅಂದಾಗ ತುಂಬ ಬ್ಲಶ್ ಆಗಿಬಿಡ್ತಾರೆ ಸರ್. ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ವಿಶ್ವ ಹೇಳಿದ ನಿಜ ಇದೆ ಅಂತ. ಸದ್ಯಕ್ಕೆ ನನ್ನ ಜೊತೆ ಕೇಂದ್ರ ವಿಭಾಗದ DCP ಅಕ್ಷಯ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋ ಹೋಗ್ತೀನಿ. IPS ಆಗೋದು ಅಂದರೆ ತುಂಬ ಚಿಕ್ಕ ಕೆಲಸ ಅಲ್ಲ, ಸಣ್ಣ ಕೆಲಸ ಅಲ್ಲ. ಯಾಕಂದರೆ UPSC ಪಾಸ್ ಮಾಡಬೇಕು ಅಂತ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಅಂತಲೇ ಹೇಳ್ಬೋದು, ಡಿಗ್ರಿ ಮುಗಿದ ತಕ್ಷಣವೇ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ. ಅದಾದಮೇಲೆ UPSC ಬರಿಬೇಕು ಅಂತ ಟ್ರೈನಿಂಗ್ ತೊಗೊಳ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪಾಸ್ ಆಗೋದು ತುಂಬ ಕಷ್ಟ. ಆದರೆ ಮೊದಲನೇ ಅಟೆಂಪ್ಟ್ನಲ್ಲೇ ಪಾಸ್ ಆಗಿರುವಂಥದ್ದು ತುಂಬ ಹೆಗ್ಗಳಿಕೆ ಅವ್ರದ್ದು. ಬೇರೆ ರಾಜ್ಯದವರು ಆದ್ರೂ ಕೂಡ ಪಕ್ಕಾ ಕನ್ನಡಿಗರಂತೆ ತುಂಬ ಅದ್ಭುತವಾಗಿ ಕನ್ನಡ ಮಾತನಾಡ್ತಾರೆ. ಅವ್ರನ್ನ ಮಾತನಾಡ್ಸೋ ಹೋಗ್ತೀನಿ. ಅಕ್ಷಯ್ ಅವರು ನಮ್ಮ ಜೊತೆ ಇದ್ದಾರೆ. ಒನ್ ಅಂಡ್ ಓನ್ಲಿ ಕೇಂದ್ರ ವಿಭಾಗದ DCP ಅಕ್ಷಯ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮ ಬಗ್ಗೆ ಹೆಚ್ಚಿಗೆ ಹೇಳ್ತೀನಿ ಅಂತ ದೇವರನಾಗ ನನಗೆ ಅನ್ಸೋದಿಲ್ಲ. ಯಾಕಂತಂದರೆ ವರ್ಷದಿಂದಲೂ ಕೂಡ ನಿಮ್ಮನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಎನರ್ಜೆಟಿಕ್ ಆಗಿ ಓಡಾಡ್ತಿದ್ದೀರಾ, ಸ್ಪಾಟ್ಗೆ ವಿಸಿಟ್ ಮಾಡ್ತೀರಾ. ಏನೇ ಕ್ರೈಮ್ ಆದ್ರೂ ಕೂಡ ಇಮಿಡಿಯೇಟ್ ಅಕ್ಷಯ್ ಅವರು ಎಲ್ಲಿದ್ದಾರೆ ಅಂದರೆ ಆಲ್ರೆಡಿ DCP ಸಾಹೇಬರು ಬಂದು ಹೋಗಿದ್ದಾರೆ ಅಂತ ನಿಮ್ಮ ಸ್ಟಾಫು ಕೂಡ ಹೇಳ್ತಾ ಇರ್ತಾರೆ. ಸದ್ಯಕ್ಕೆ ಸರ್, ಆ ಪೊಲೀಸಿಂಗ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮೊದಲೇದಾಗಿ ಸರ್, ನೀವೇ ಹೇಳ್ಬಿಡಿ, ನೀವು ಮೂಲತಃ ಎಲ್ಲಿಯವರು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಕತೆ? ಎಲ್ಲರಿಗೆ ನಮಸ್ಕಾರ. ನಾನು ಮೂಲತಃ ಮಹಾರಾಷ್ಟ್ರದಲ್ಲಿ ನಾಸಿಕ್ ಜಿಲ್ಲೆನವನು. ನಮ್ಮ ಊರು ಮನ್ಮಾಡ್ ಅಂತ, ಶಿರ್ಡಿ ಅಂತ ಏನೋ ಶ್ರದ್ಧಾ ಕೇಂದ್ರ ಇದೆ, ಸಾಯಿಬಾಬಾ ಶಿರ್ಡಿ. ಅಲ್ಲಿಂದ ಒಂದು 40-45 ಕಿಲೋಮೀಟರ್ಸ್ ಆಗ್ತದೆ. ಮನ್ಮಾಡ್ ಅಂತ ಒಂದು ರೈಲ್ವೆ ಜಂಕ್ಷನ್ ಇದೆ, ಅಲ್ಲಿ ನಾನು ಅಲ್ಲೇ ಹುಟ್ಟಿ ಬೆಳೆದಿರೋದು. ಇಟ್ಸ್ ಅ ಸ್ಮಾಲ್ ಟೌನ್. ಒಂದು 1.25 ಲಕ್ಷ ಜನಸಂಖ್ಯೆ ಇರುವಂಥ ಒಂದು ನಗರ ಇದೆ. ಅಲ್ಲಿ ನಾನು 7th ಸ್ಟ್ಯಾಂಡರ್ಡ್ ತನಕ, ಗ್ರೇಡ್ 7 ತನಕ ಅಲ್ಲಿ ಓದಿದ್ದೆ. ಅದಾದಮೇಲೆ ತಂದೆ ತಾಯಿಯವರ ಆಸೆ, ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಓದಲಿಕ್ಕೆ. ಇವನಿಗೆ ಹೊರಗಡೆ ಕಳಿಸಿದ್ರೆ ಏನೋ ಒಂದು ಎಕ್ಸ್ಪೋಜರ್ ಸಿಗ್ತದೆ, ಒಳ್ಳೆಯ ರೀತಿ ಬೆಳವಣಿಗೆಗಳು ಆಗ್ತದೆ ಅಂತ ಅಂದ್ಬಿಟ್ಟು ನನಗೆ 8th ಸ್ಟ್ಯಾಂಡರ್ಡಿಂದ ಪುಣೆಗೆ ಕಳಿಸಿದ್ರು. ಸೊ 2003ಇಂದ 2003ರಿಂದ ನಾನು ಪುಣೆ ಬಂದಿದ್ದು. ಪುಣೆಯಲ್ಲಿ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದು, ಅಲ್ಲಿಂದ PUC, ಸೆಕೆಂಡ್ PUC, ಇಂಜಿನಿಯರಿಂಗ್ ಮುಗಿದ ಮೇಲೆ ಟಿಲ್ ಕಂಪ್ಲೀಷನ್ ಆಫ್ ಸಿವಿಲ್ ಸರ್ವಿಸ್ ಪ್ರಿಪರೇಷನ್, ಸಿಲೆಕ್ಷನ್ ಆಗೋ ತನಕ 2015 ತನಕ ಪುಣೆನಲ್ಲೇ ಇದೆ. ಸೊ ನಾನು ಹುಟ್ಟಿರೋದು ಮನ್ಮಾಡ್ ಅಂತಂದಿದ್ರು ಕೂಡ ಆ್ಯಕ್ಚುಲಿ ಬೆಳೆದಿರೋದು ಪುಣೆ ಅಂತ ಹೇಳ್ಬೋದು. ಸೊ ಪ್ರೊಫೆಷ್ನಲ್ ಲೈಫ್ ಆಗಲಿ, ಎಜುಕೇಷನ್ ಲೈಫ್ ಆಗಲಿ, ಅಕಾಡೆಮಿಕ್ಸ್ ಆಗಲಿ, ಮತ್ತು ಒಂದು ವ್ಯಕ್ತಿ ಅಂತ ಬೆಳೆಯೋಕ್ಕೆ, ಒಂದು ವ್ಯಕ್ತಿ ಅಂತ ಎಲ್ಲ ರೀತಿ ಎಕ್ಸ್ಪೋಜರ್ಗಳು ಸಿಗಲಿಕ್ಕೆ ಪುಣೆ ಅಂತ ಭಾಳ ಮಹತ್ವಂತ ಒಂದು ವಿದ್ಯಾನಗರಿ ಅಂತಲೇ ಕರಿತೀವಿ. ಪುಣೆ ಈಸ್ ಕಾಲ್ಡ್ ಆಕ್ಸ್ಫರ್ಡ್ ಆಫ್ ದ ಈಸ್ಟ್. ಆಲ್ಮೋಸ್ಟ್ ಎಲ್ಲ ಯಾವುದೇ ಆದಂಥ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ ನೀವು, ಹೆಸರುವಾಸಿ ಆಗಿರ್ತಕ್ಕಂಥ ಪುಣ್ಯನಗರಿನಲ್ಲಿ, ಪುಣೆಗೆ ಪುಣ್ಯನಗರಿ ಅಂತಲೂ ಕರಿತೀವಿ, ವಿದ್ಯಾನಗರಿ ಅಂತಲೂ ಕರಿತೀವಿ. ಅಲ್ಲಿ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇವೆ. ಸೊ ಹಾಗಾಗಿ 8th ಅಲ್ಲೇ ಇದ್ದೆ. ಇಂಜಿನಿಯರಿಂಗ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ? B.Tech ಅದು ಹೇಗಾಯಿತು ಅಂದರೆ, ಬೈ ಮಿಸ್ಟೇಕ್ ಇಂಜಿನಿಯರಿಂಗ್ ಓದುವಂಥದ್ದಾಯಿತು. ಇಟ್ ವಾಸ್ ನಾಟ್ ದ ಡಿಫಾಲ್ಟ್ ಚಾಯ್ಸ್. ಸೊ ಬೈ ಮಿಸ್ಟೇಕ್ ಹೇಳೋ ಬದಲಾಗಿ ಬೈ ಚಾನ್ಸ್ ಇಂಜಿನಿಯರಿಂಗ್ ಆಗುವಂಥದ್ದು ಹೇಳಿದ್ರೆ ಸರಿ ಆಗ್ಬೋದು. ನಮ್ಮ ತಂದೆ ತಾಯಿ ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಅಂದರೆ ಜನರಲ್ ಪ್ರಾಕ್ಟೀಷನರ್ಸ್ ಇದ್ದಾರೆ. ಸೊ ನಮ್ಮದೇ ಆದಂಥ ಕ್ಲಿನಿಕ್ ಇದೆ, ಅಲ್ಲಿ OPD ನೋಡ್ತಾ ಇರ್ತಾರೆ. ನಮ್ಮ ತಾಯಿ ಆ್ಯಕ್ಚುಲಿ ಮದುವೆ ಆದಮೇಲೆ ಮೆಡಿಸಿನ್ ಓದಿರೋವಂಥದ್ದು. ಸೊ ಅಂದರೆ ಅವರಿಗೆ ಹೇಳ್ಕೊಟ್ಟಿರೋದು, ನಿಮ್ಮ ಮನೆಯಲ್ಲಿ ಕೂಡ ಈಗ ಅವರು ಡಾಕ್ಟರ್ ಇದ್ದಾರೆ, ನೀವು ಮೆಡಿಸಿನ್ ಓದ್ಬಿಟ್ರೆ ಸರಿ ಆಗ್ತದೆ. ಅವ್ರು ಭಾಳ ಬೇಗನೆ ಇದು ಆಗಿತ್ತು. ಹಾಗಾಗಿ ಮುಗಿದ ಮೇಲೆ ಅವರು ಮೆಡಿಸಿನ್ ಮಾಡಿದ್ದು. ಮಧ್ಯದಲ್ಲೇ ಹೇಳ್ತೀನಿ, ಆದರೆ ಭಾಳ ಇಂಟ್ರೆಸ್ಟಿಂಗ್ ಏನಂದರೆ, ನಂದು ಲಾಸ್ಟ್ ಇಯರ್ ನಡಿಬೇಕಾದ್ರೆ ನಮ್ಮ ತಾಯಿ ಅವರು MD ಮುಗಿಸಿದ್ದು. ಅಂದರೆ ನಾನು ಇಂಜಿನಿಯರಿಂಗ್ ಲಾಸ್ಟಲ್ಲಿ ಇಯರ್ ಇದ್ದೀನಿ. ಅವರು ಇಲ್ಲಪ್ಪ ನಂದು MD ಬಾಕಿ ಇದೆ, ಈ ವರ್ಷ ನಾನು ಮಾಡಲಿಲ್ಲ ಅಂದರೆ ಎಕ್ಸ್ಟರ್ನಲ್ MDಗೆ ಮತ್ತೆ ಅವಕಾಶ ಸಿಗಲ್ಲ.
ಸೊ ಆ ವರ್ಷ ನನ್ನ ತಂಗಿ 10th ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದು, ನಾನು ಇಂಜಿನಿಯರಿಂಗ್ ಲಾಸ್ಟ್ ಇಯರು, ನಮ್ಮ ತಾಯಿ ಮೆಡಿಕಲ್ ಓದ್ತಾ ಇದ್ರು. ನಮ್ಮ ತಂದೆ ಒಬ್ಬರೇ ಇದ್ದು 3 ಜನರಿಗೆ ಸಪೋರ್ಟ್, ಏನೇ ಆಗಬೇಕು ಅಂದರೆ ಅವರೇ ಒಬ್ಬರಾಗಿ ಎಲ್ಲರಿಗೆ. ಯಾಕಂದರೆ ಅವ್ರ ತಾಯಿಯವರಿಗೆ MD ಕೂಡ ಬಹಳ ರಿಗರಸ್ ಇರ್ತದೆ ಥಿಯಸಿಸ್. ಅವರು ಆಲ್ಮೋಸ್ಟ್ ಒಂದು 200 to 300 ಪೇಷಂಟ್ಸ್ ಟು ಕಂಪ್ಲೀಟ್ ಥಿಯಸಿಸನ್ನು ರೆಡಿ ಮಾಡಿ ಪ್ರೆಸೆಂಟ್ ಮಾಡಬೇಕಾಗಿರೋದು. ಸೊ ಈ ರೀತಿ ಮನೆಯಲ್ಲಿ ಮೆಡಿಸಿನ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನ್ನ ತಂದೆ ತಾಗಿದ್ರು. ಸೊ ನಾನು ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗಬೇಕು. ಅವರು BAMS ಡಾಕ್ಟರ್ ಇದ್ದರು ತಂದೆ, ಅವರು ತಾಯಿ ಹೋಮಿಯೋಪತಿ ಡಾಕ್ಟ್ರು. ಸೊ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು, ನಾನು ಮೆಡಿಸಿನ್ ಓದಬೇಕು ಅಂತ ಎಫರ್ಟ್ ಮಾಡ್ತಾಯಿದ್ದೆ. ಸೊ ಆ ವರ್ಷ ಈ CET ಎಕ್ಸಾಮಿನೇಷನ್ ಮತ್ತು ಇದು ಸೆಂಟ್ರಲ್ ಗವರ್ಮೆಂಟಿಂದ ತಗೊಳ್ತಕ್ಕಂಥ ಎಕ್ಸಾಮಿನೇಷನ್ಸು ಎಲ್ಲ ಇದರಲ್ಲಿ ನಂದು ಸ್ಟೇಟಲ್ಲಿ 66th ರ್ಯಾಂಕ್ ಬಂತು. ತಂದೆ ತಾಯಿ ಅವ್ರದ್ದು ಕ್ಲಿಯರ್ ಕಟ್ ಒಂದು ಇನ್ಸ್ಟ್ರಕ್ಷನ್ ಅಂದರೆ ಹೋದರೆ ಗವರ್ಮೆಂಟ್ ಕಾಲೇಜ್ಗೆ ನೀನು ಹೋಗಬೇಕು. ಸೊ ಇವೆಲ್ಲ ಕ್ಯಾಟಗರಿ ರ್ಯಾಂಕಿಂಗು ಇವೆಲ್ಲ ಇದರಲ್ಲಿ 63 ಸೀಟ್ಸ್ ಅಷ್ಟೇ ಬಂತು. ಸೊ 3 ರ್ಯಾಂಕಲ್ಲಿ ಅದು ಹೋಯಿತು. ಸೈಡ್ ಬೈ ಸೈಡ್ ಮ್ಯಾಥ್ಸ್ ಗಿತ್ಸ್ ಚೆನ್ನಾಗಿತ್ತು, ಪ್ರಿಪೇರ್ ಆಗಿದ್ದೆ. ಹಾಗಾಗಿ ಇಂಜಿನಿಯರಿಂಗ್ ಫಾರ್ಮ್ ಸುಮ್ಮನೆ ಹಾಕಿಟ್ಕೊಳ್ಳೋಣ ಅಂತ ಹಾಕಿಟ್ಟಿದ್ದೆ. ಅಷ್ಟರಲ್ಲಿ ಇಂಜಿನಿಯರಿಂಗ್ ಸೀಟ್ ಕ್ಲಿಕ್ ಆಯಿತು. ಅದು ಕೂಡ ನನಗೆ ಹೋದರೆ ಇಂಜಿನಿಯರಿಂಗ್ಗೆ ಕಂಪ್ಯೂಟರ್ ಅಂತ ಒಂದೇ ಆಲೋಚನೆ ಮಾಡಿರೋದು. ಬಟ್ ಮೊದಲನೇ ಇದರಲ್ಲಿ ಇರುವಂಥದ್ದು ಡಾಕ್ಟರ್ ಆಗಬೇಕು ಅಂತ. ಸೊ ಇಂಜಿನಿಯರಿಂಗ್ ಹಂಗೆ ಅಂದರೆ ಬೈ ಚಾನ್ಸು, ನಾಟ್ ಬೈ ಫಸ್ಟ್ ಚಾಯ್ಸ್ ವಾಸ್ ಡಿಫ್ರೆಂಟ್, ಬೈ ಚಾನ್ಸ್ ಇಂಜಿನಿಯರಿಂಗ್ ಆಯಿತು. ಬಟ್ ನೋ ರಿಗ್ರೆಟ್ಸ್. ಇಂಜಿನಿಯರಿಂಗ್ ಶುರು ಮಾಡಿದ ಮೇಲೆ ಇಟ್ ಹ್ಯಾಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ ಆಲ್ ಥ್ರೂ. ಪುಣೆ ಯೂನಿವರ್ಸಿಟಿನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು. ಸೊ ಎಕ್ಸಲೆಂಟ್. ಅಂದರೆ ಇಂಜಿನಿಯರಿಂಗ್ನಲ್ಲಿ ಕೂಡ ಬಹಳಷ್ಟು ವಿಷಯಗಳು ಗಮನ ಹರಿಸುವಂಥದ್ದು ಆಗಿದೆ. ಭಾಳಷ್ಟು ಎಕ್ಸ್ಪೋಜರ್ ಸಿಕ್ಕಿದೆ. ಕರಿಕ್ಯುಲರ್ ಜೊತೆಗೆ ಅಂದರೆ ಅಕಾಡೆಮಿಕ್ಸ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ತುಂಬ ಒತ್ತು ಕೊಡಲಿಕ್ಕೆ ಅವಕಾಶ ಸಿಕ್ತು. ಸೊ ದಟ್ ಹ್ಯಾಸ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟೆಡ್ ಫಾರ್ ಮೀ ಬೀಯಿಂಗ್ ಅ ಬೆಟರ್ ಪರ್ಸನ್. ಸರ್, ತಂದೆ ತಾಯಿ ಇಬ್ಬರು ಡಾಕ್ಟ್ರು ಅಂದರೆ ಇಂಜಿನಿಯರಿಂಗ್ ಬರ್ತೀರಾ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರ್, ಅವರು ಈಗ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸು, ಹೈ ಕ್ಲಾಸ್, ಈ ಥರ ಎಲ್ಲ ಇರುತ್ತೆ. ಈ ಸ್ಟಡಿ ಮಾಡುವಂತಹ ಸಂದರ್ಭದಲ್ಲಿ ಸರ್ ಫಿನಾನ್ಷಿಯಲಿ ತಂದೆಯವ್ರಿಗೆ ಹೇಳಿದ್ರಿ ನೀವು. ಅಮ್ಮನೂ ಕೂಡ ಓದ್ತಾ ಇದ್ರು ಆ ಟೈಮಲ್ಲಿ, MD ಮಾಡ್ತಾಯಿದ್ರು, ತಂಗಿ ಕೂಡ 10th ಕ್ಲಾಸ್, ನೀವು ಇಂಜಿನಿಯರಿಂಗ್ ಮಾಡ್ತಾಯಿದ್ರಿ. ತಂದೆಯವರಿಗೆ ಎಷ್ಟು ಮಟ್ಟಿಗೆ ಬರ್ಡನ್ ಆಯಿತು ಸರ್ ಇದು? ಅಂದರೆ ಪಾಪ ಅವ್ರಿಗೆ ಎಷ್ಟು ಕಷ್ಟಪಡಬೇಕಾಯ್ತು ಆ ಟೈಮಲ್ಲಿ? ಅವರು ಎಷ್ಟು ಕಷ್ಟಪಡಬೇಕಾಗಿತ್ತು ಅಂದರೆ, ತಾಯಿಯವರಿಗೆ ಅಲ್ಲಿಂದ ನಮ್ಮ ಊರಿಂದ ಅವ್ರದ್ದು ಕಾಲೇಜ್ 300 ಕಿಲೋಮೀಟರ್ಸ್ ಇತ್ತು. ಸೊ ಅಲ್ಲಿ ರೆಗ್ಯುಲರ್ಲಿ ಹೋಗುವಂಥದ್ದು, ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ದಿನ 3 ದಿನ. ಸೊ ಅವ್ರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಡ್ರಾಪ್ ಮಾಡಬೇಕು. ಮನೆಯಲ್ಲಿ ತಂಗಿ ಒಬ್ಬಳೇ ಇದ್ದಾಗ ಆಕೆ ಕಡೆ ನೋಡಬೇಕು, ಬಿಕಾಸ್ ಆಕೆದು 10th ಸ್ಟ್ಯಾಂಡರ್ಡ್, ಅನದರ್ ಇಂಪಾರ್ಟೆಂಟ್ ಮೈಲ್ ಸ್ಟೋನು. ಪ್ಲಸ್ ಈ ಥೆಸಿಸ್ನಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಸಹಾಯ ಮಾಡ್ತಿದ್ವಿ. ಅಂದರೆ ಅವ್ರು ಹೇಳಿರೋಂಥ ಕಂಟೆಂಟ್ನ ಟೈಪ್ ಮಾಡಿಸ್ಕೊಡೋದು, ರೆಡಿ ಮಾಡೋದು, ಅವೆಲ್ಲ ಥೆಸಿಸ್ನ ಬೈಂಡಿಂಗ್ ಮಾಡಿ ತಂದು ತರೋದು. ಸೊ ನಮ್ಮ ಮನೆಯಲ್ಲಿ ಸಂಜೆ ಊಟ ಆದರೆ 8-8:30 ಮೇಲೆ ಎಲ್ಲ 4 ಜನ ಕೂತ್ಕೊಂಡು ಅಟ್ ಎ ಟೈಮ್ ಎಲ್ಲ ರೆಡಿ ಮಾಡೋದು. ನಾನು ಈ ಕಡೆ ಇಂಜಿನಿಯರಿಂಗ್, ನಾನು ಪುಣೆಯಲ್ಲಿದ್ದೆ. ಸೊ ಅವರು 3 ಜನ ಅಲ್ಲಿ ಕೂತ್ಕೊಂಡು ರೆಡಿ ಮಾಡೋದು. ನಾನು ಇಲ್ಲಿ ಕಂಪ್ಯೂಟರ್ನಲ್ಲಿ ನಾನು ಅವ್ರಿಗೆ ಏನು ಸಹಾಯ ಮಾಡಿಕೊಡ್ಬೋದು, ಬಾಕ್ಸ್ ಹಾಕ್ಕೊಡ್ಬೋದು, ಅಕಾಡೆಮಿ ಇಂಡೆಕ್ಸ್ ಸೆಟ್ ಮಾಡಿಕೊಡ್ಬೋದು, ಅವೆಲ್ಲ ಕೆಲಸ. ಅಂದರೆ ಇಟ್ ವಾಸ್ ಲೈಕ್ ಅ ಫುಲ್ ಫ್ಯಾಮಿಲಿ ವಾಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಸೆಸ್. ಈ ಫೈನಾನ್ಷಿಯಲಿ ಎಸ್ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಏನಂದರೆ, ಯಾವಾಗ ನಾವು ಸಣ್ಣ ಸ್ಟ್ರಗಲ್ ಮಾಡ್ಕೊಂಡು ಮುಂದೆ ಬರ್ತೀವಿ, ಆಗ ನಾವು ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇರ್ತದೆ. ಆಮೇಲೆ ನಾವು ಸಾಧನೆ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಸ್ಗಳ ಬಗ್ಗೆ ಕೂಡ ಬಹಳ ಗೌರವ ಇರ್ತದೆ. ಯಾವುದಾದ್ರೂ ಸಂದರ್ಭದಲ್ಲಿ ನಮಗೆ ಏನಾದರೂ ಬಹಳ ಈಸಿಲಿ ಸಿಕ್ಬಿಟ್ರೆ ನನ್ನನ್ಸಿದ ಮಟ್ಟಿಗೆ ಅದರದ್ದು ವ್ಯಾಲ್ಯೂ ಅಷ್ಟಿರಲ್ಲ, ಅದರ ಬಗ್ಗೆ ನಮಗೆ ಅಷ್ಟು ಗೌರವ ಇರಲ್ಲ. ಮತ್ತು ನಾನೇನೋ ಸಂಪಾದನೆ ಮಾಡಿ ಆ ಹಂತಕ್ಕೆ ಬಂದಿದ್ದೀನಿ, ಅದರದ್ದು ತೃಪ್ತಿನೂ ಇರಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನೂ ಇರಲ್ಲ. ಸರ್, ಇಂಜಿನಿಯರಿಂಗ್ BTech ಎಲ್ಲ ಮಾಡ್ತೀರಾ. ಈ ಎಲ್ಲೋ IT BT ಕಂಪ್ನಿಗೆ ಹೋಗ್ಬೋದಾಗಿತ್ತು, ಕೈ ತುಂಬ ಸಂಬಳ ಕೊಡ್ತಿದ್ರು. ಪ್ಯಾಕೇಜ್ಗಳು ಈಗ ನೋಡ್ತಾ ಇದ್ರೆ ಕ್ರೋಸ್ ಟುಗೆದರ್ ಇರುತ್ತೆ, ಫಾರಿನ್ಗೂ ಹೋಗ್ಬೋದಾಗಿತ್ತು. UPSC ಮಾಡಬೇಕು ಅಂತ ಯಾಕೆ ಐಡಿಯಾ ಬಂತು? ಸೊ ನ್ಯಾಚುರಲಿ ಏನಾಯಿತು, ಸೆಕೆಂಡ್ ಇಯರಿಂದ ನಾನು ಆಗಲೇ ಹೇಳಿದಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಇನ್ವಾಲ್ವ್ ಆದೆ. ಸೊ ಕಾಲೇಜ್ ಫೆಸ್ಟಿವಲ್ ಆರ್ಗನೈಸ್ ಮಾಡೋದು, NSSನಲ್ಲಿ ಇದ್ದೆ, NCCನಲ್ಲಿ ಇದ್ದೆ. ಕಾಲೇಜ್ ಮಟ್ಟದಲ್ಲಿ ಯಾವುದೇ ಪ್ರೋಗ್ರಾಮ್ಸ್ ಇದ್ದರೆ, ಇನಿಷಿಯೇಟಿವ್ಸ್ ಇದ್ದರೆ ನಮ್ಮದು ಫುಲ್ ಇನ್ವಾಲ್ವ್ಮೆಂಟ್. ಪ್ಲಸ್ ಇಂಜಿನಿಯರಿಂಗ್ನಲ್ಲಿ ಏನು ಮಾಡಬೇಕು, ಇಂಜಿನಿಯರಿಂಗ್ ಆದಮೇಲೆ ಅಂದರೆ 4th ಇಯರ್ ಆದಮೇಲೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗಬೇಕಾ, MBA ಮಾಡಬೇಕಾ, MTechಗೆ ಹೋಗಬೇಕಾ, ಹೊರ ದೇಶಕ್ಕೆ ಹೋಗಬೇಕಾ MS ಮಾಡಲಿಕ್ಕೆ, ಅಥವಾ ಏನು ಮಾಡ್ಬೋದು ಅಂತ. ಸೊ ಆ ಸಂದರ್ಭದಲ್ಲಿ ಈ ಸುಮಾರು ಕಡೆ ಟೂರ್ಸ್ಗೆ ಹೋದಾಗ, ಬೇರೆ ಕ್ಯಾಂಪಸಸ್ಗೆ ವಿಸಿಟ್ ಮಾಡಿದಾಗ
ಒಂದ್ಸತಿ IIT ಬಾಂಬೆ ಹೋಗಿದ್ವಿ. ಅಲ್ಲಿ IIT ಪವೈಗೆ, ಅಂದರೆ ಪವೈಸ್ ಅಲ್ಲಿ ಬಾಂಬೆನಲ್ಲಿ ಇರ್ತಕ್ಕಂಥ ಒಂದು ಊರು, IIT ಬಾಂಬೆ ಪವೈನಲ್ಲಿ. ಸೊ ಅಲ್ಲಿ ಹೋದಾಗ ಅಲ್ಲಿ ಆದಂಥ ವಾತಾವರಣ ನೋಡಿದೆ. ಅಲ್ಲಿ ಮಾಸ್ಟರ್ಸ್ ಮಾಡ್ತಕ್ಕಂಥ ಹಲವಾರು ನನ್ನ ಸೀನಿಯರ್ಸು ಸಿಕ್ಕಿದ್ರು. ಕೆಲವರು ನನಗೆ ನನ್ನ ಎನ್ನುವ ಕಸಿನ್ ಬ್ರದರ್ಗೆ ಪರಿಚಯ ಇರೋರು ಕೂಡ ಸಿಕ್ಕಿದ್ರು. ಅವ್ರ ಜೊತೆಗೆ ಹಲವಾರು ಸತಿ ಚರ್ಚೆ ಆಯಿತು, ಕಾಂಟ್ಯಾಕ್ಟ್ ಬೀಳಿತು. ಕ್ರಮೇಣ ಅವ್ರ ಹತ್ರ ಮಾತಾಡ್ತಾ ಮಾಸ್ಟರ್ಸ್ ಅಂದರೆ ಏನು, ಮಾಸ್ಟರ್ಸ್ನಲ್ಲಿ ಹೋದ್ರೆ ಏನಾಗ್ತದೆ ಅಂತ ಗೊತ್ತಾಯಿತು. MBA ಮಾಡಿದರೆ ಮುಂದೆ ಏನಾಗ್ತದೆ ಅನ್ನೋದು ಕೂಡ ಆಯಿತು. ಇಷ್ಟೆಲ್ಲ ಆದಾಗ ಥರ್ಡ್ ಇಯರ್ ಅಷ್ಟೊತ್ತಿಗೆ ಒಂದು ಬ್ಯಾಲೆನ್ಸ್, ಒಂದು ಮನಸ್ಸಿಗೆ ಒಂದು ಅನಿಸ್ಲಿಕ್ಕೆ ಶುರು ಆಯಿತು. ಏನೇ ಮಾಡಿದರೂ ಕೂಡ 4 ಗೋಡೆ ಮಧ್ಯದಲ್ಲೇ ಕೆಲಸ ಮಾಡುವಂಥದ್ದು ಆಗ್ತದೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಆಗ್ತದೆ. ಕಡೆಗೆ ನಾವು ಎಷ್ಟೇ ಕಷ್ಟಪಟ್ಟರು ದುಡಿದ್ರು ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಅ ಕಂಪನಿ. ನಾವು ಈ ಸಮಾಜಕ್ಕೆ ಆಗಲಿ ಅಥವಾ ನೇರ ಸೊಸೈಟಿಗೆ ಆಗಲಿ ನೇರ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ, ಬಟ್ ನೇರವಾಗಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಪಬ್ಲಿಕ್ ಇಂಟ್ರ್ಯಾಕ್ಷನ್ನು ಕಡಿಮೆ ಇರುತ್ತೆ. ಎಲ್ಲಿ ಒಂದು ಕಡೆ ಡಾಕ್ಟರ್ ಆಗುವಂಥ ಏನು ಮನಸ್ಸಿತ್ತು, ಅದರ ಹಿನ್ನೆಲೆಯಲ್ಲಿ ಕೂಡ ಇದೇ ಇತ್ತು, ಡೈರೆಕ್ಟ್ ಸೋಷಿಯಲ್ ಕಾಂಟ್ಯಾಕ್ಟ್, ಎವ್ರಿ ಡೇ ಜನರ ಸಹಾಯಕ್ಕೆ ಬರ್ಬೋದು ಅನ್ನುವಂಥ ಏನು ನನ್ನ ತಂದೆ ತಾಯಿನ ನೋಡ್ತಾ ಇದ್ದೆ. ಅಂದರೆ ಕ್ಲಿನಿಕ್ಕಿಗೆ ಬಂದಾಗ ಆ ಪೇಷಂಟ್ದು ಮೆಂಟಾಲಿಟಿ ಹೇಗಿರ್ತದೆ, ಕಂಪ್ಲೀಟ್ಲಿ ಅಸಹಾಯಕನಾಗಿ ನಿಮ್ಮ ಹತ್ರ ಬಂದಿರ್ತಾನೆ. ನಿಮ್ಮ ಮಾತಿನಿಂದ, ನಿಮ್ಮ ಟ್ರೀಟ್ಮೆಂಟಿಂದ ಅವನು ಒಂದು ಪಾರ್ಷಿಯಲಿ ಆಗಲೇ ಗುಣಮುಖ ಆಗಿರ್ತಾನೆ. ಇನ್ನು ಫರ್ದರ್ ಟ್ರೀಟ್ಮೆಂಟಲ್ಲಿ 2-3 ದಿನದಲ್ಲಿ ಗುಣಮುಖ ಆಗಿ ಅವನು ವಾಪಸ್ ಬಂದು ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕ್ ಇರುತ್ತಲ್ಲ, ಅದು ಭಾಳ ಸ್ಯಾಟಿಸ್ಫೈಯಿಂಗು. ಸೊ ಅದೇ ರೀತಿ ಯಾವುದೋ ಒಂದು ಪ್ರೊಫೆಷ್ನಲ್ ವರ್ಕ್ ಮಾಡುವಾಗ ಸೊಸೈಟಿಗೆ ನೇರ ಬೆನಿಫಿಟ್ ಮಾಡುವಂಥದ್ದು, ಕಡೆ ಮನುಷ್ಯನ ಕಣ್ಣು ಒರೆಸುವಂಥ ಏನಾದರೂ ಅವಕಾಶ ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಕೆಲಸ ಅಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಸಿವಿಲ್ ಸರ್ವಿಸಸ್ಗೆ ನಮ್ಮ ಅಜ್ಜಿ ಊರು ಅಲ್ಲಿಂದ ಹತ್ತಿರದಲ್ಲಿದೆ, ಪುಣೆಯಿಂದ. ಆ ಊರಿಂದ ಅದೇ ವರ್ಷ ಒಬ್ಬರು IAS ಆಗ್ತಾರೆ, ಒಬ್ಬರು IPS ಆಗ್ತಾರೆ. ಸೊ 2009 ಅದು. ಸೊ ನಮ್ಮ ಮಾಮ ಅವರು ಕರೆದು, ನೋಡಪ್ಪ ಹಿಂಗಾಗಿದೆ, ಅದು ಕೂಡ ಆಯಿತು. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟುವರ್ಡ್ಸ್ ಸಿವಿಲ್ ಸರ್ವಿಸಸ್. ಸೊ ಒಂದೇ ಊರಲ್ಲಿ, ಒಂದು ಸಣ್ಣ ಊರಲ್ಲಿ ಒಂದೇ ವರ್ಷ ಇಬ್ಬರು ಪಾಸ್ ಆದರೆ ಅದು ಊರಲ್ಲಿ ಒಂಥರ ಹಬ್ಬ. ಮತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಅದೇ ಒಂದು ಮಾತು, ಅದೇ ಒಂದು ಚರ್ಚೆ, ನೋಡಪ್ಪ ಅವರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಸೊ ಅವರಿಬ್ಬರನ್ನ ಮಾತನಾಡಿಸುವಂಥ ನನಗೆ ಅವಕಾಶ ಸಿಕ್ತು. 2009ರಲ್ಲಿ ಒಬ್ಬರು IAS ಆಗಿ ಛತ್ತೀಸ್ಗಢ ಕಾಡ್ರ್ನಲ್ಲಿ ಇದ್ದಾರೆ, IAS ತಾಂಬೋಳಿ ಅಂತ. ಇನ್ನು ಒಬ್ಬರು ಜಾರ್ಖಂಡ್ ಕಾಡ್ರ್ನಲ್ಲಿ IPS ಇದ್ದಾರೆ. ಸೊ ಅವರಿಬ್ಬರು ಅಂದರೆ ಅವಾಗ ಅವ್ರು ಕಾಡ್ರ್ ಆಗಿರಲಿಲ್ಲ, ಬಟ್ ರ್ಯಾಂಕ್ ಬಂದಿತ್ತು, ಸರ್ವಿಸ್ ಸಿಕ್ಕಿತ್ತು. ಸೊ ನಾನು ಮಾತಾಡಿಸ್ದೆ. ಸೊ ಅವ್ರ ಕಡೆಯಿಂದ ಈ ಪ್ರಿಪರೇಷನ್ ಹೇಗಿರ್ತದೆ, ಯಾವ ರೀತಿ ಮಾಡಬೇಕಾಗಿರ್ತದೆ, ಮತ್ತು ಸರ್ವಿಸಸ್ನಲ್ಲಿ ಮುಂದೆ ಏನೇನು ಅವಕಾಶಗಳು ಸಿಗ್ತವೆ. ಆಗ UPSC ಮಾಡಬೇಕು ಅಂತ ಇನ್ನೂ ಮನಸ್ಸಿಗೆ ನಾನು ಅಂದರೆ ಕನ್ಫರ್ಮ್ ಆಗಿ ನಿರ್ಣಯ ತೆಗೆದುಕೊಂಡಿರಲಿಲ್ಲ. ಬಟ್ ಇವೆಲ್ಲ ನೋಡಿದಾಗ ಒಂದು ಡಿಫ್ರೆಂಟ್ ಅಪಾರ್ಚುನಿಟಿ ಕೂಡ ಇದೆ, ನಾನು ಆ ಕಡೆ ಗಮನ ಹರಿಸ್ಬೇಕು ಅನ್ನುವಂಥದ್ದು ಅನಿಸ್ಲಿಕ್ಕೆ ಶುರುವಾಯಿತು. ಸೊ ವಾಪಸ್ ಪುಣೆ ಬಂದ ಮೇಲೆ ಪುಣೆಯಲ್ಲಿ ಇದಕ್ಕೆ ಆದಂಥ ಡೆಡಿಕೇಟೆಡ್ಲಿ ಓದ್ತಕ್ಕಂಥ ಹಲವಾರು ಹುಡುಗರು ಇದ್ದಾರೆ. ನಾನು ಆಗಲೇ ಹೇಳ್ತಿಲ್ಲ, ಪುಣೆ ಈಸ್ ಆಲ್ಸೋ ಕಾಲ್ಡ್ ವಿದ್ಯಾನಗರಿ. ಸೊ ಸಿವಿಲ್ ಸರ್ವಿಸಸ್ ಅಂದರೆ ಸ್ಟೇಟ್ ಸರ್ವಿಸ್ ಇರ್ಬೋದು, ಇಲ್ಲಿ ಹೇಗೆ KPSC ಇದೆ ಹಾಗೆ ಅಲ್ಲಿ MPSC ಇದೆ, ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದರ ಜೊತೆಗೆ ಸೆಕ್ರೆಟರಿಯೇಟ್ ಸರ್ವಿಸಸ್ಸು, ಅದರ ಜೊತೆಗೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸು, ಅದೇ ರೀತಿ UPSC ಪ್ರಿಪರೇಷನ್ಸ್ ಕೂಡ. ಅಲ್ಲಿ ಪುಣೆನಲ್ಲೇ ಒಂದು ಏರಿಯಾ ಇದೆ, ಅಲ್ಲಿ ನೀವು ಹೋದರೆ ಅಲ್ಲಿ ಪ್ರತಿ ಗಲ್ಲಿಗೆ ಒಂದು ಲೈಬ್ರರಿ, ಪ್ರತಿ ಇದರಲ್ಲಿ ಒಂದು PG, ಹಲವಾರು ಕ್ಲಾಸಸ್ಸು. ಸೊ ಅಲ್ಲಿ ಕಂಪ್ಲೀಟ್ಲಿ ಸ್ಟೂಡೆಂಟ್ಸ್ ಇಕಾನಮಿ ಥರ ಇದೆ. ಕಂಪ್ಲೀಟ್ಲಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅವರಿಗೆ ಓದಲಿಕ್ಕೆ ಬೇಕಾಗಿರುತ್ತೆ ಎಲ್ಲ ಸೌಲಭ್ಯಗಳು. ಅಲ್ಲೇ ಮೇಸು, ಅಲ್ಲೇ ಬುಕ್ ಸ್ಟಾಲು, ಅಲ್ಲೇ ಸ್ಟೇಷನರಿ ಶಾಪ್ಸು, ಅದೇ ಸೆಟಪ್ ಕಂಪ್ಲೀಟ್ಲಿ. ನಮ್ಮ ಧಾರವಾಡ ಸರ್. ಹೌದು. ಸೊ ಅಲ್ಲಿ ಹೋದಾಗ ಅಲ್ಲಿ ಒಂದಷ್ಟು ನನಗೆ ಪರಿಚಯದವರು ಸಿಕ್ಕಿದ್ರು, ಅಲ್ಲಿ ಒಂದಷ್ಟು ಟೀಚರ್ಸ್ ಸಿಕ್ಕಿದ್ರು. ಅವ್ರ ಜೊತೆಗೆ ಮಾತಾಡಿದೆ. ಅವರು ಅಂದರೆ ಒಂದು ಕೆಲಸ ಮಾಡಪ್ಪ, ನೀನು ಥರ್ಡ್ ಇಯರಲ್ಲಿದೆ, ಯು ಗಿವ್ ಅ ಟ್ರೈ. ಫಸ್ಟ್ ನಿನ್ಗೆ ಇಷ್ಟ ಆಗತ್ತಿಲ್ಲ ನೋಡು. ತುಂಬ ಜನರಿಗೆ ಅನಿಸುತ್ತೆ, ಅಲ್ಲೇ ನೀರಿಗೆ ಇಳಿದಾಗ ಗೊತ್ತಾಗತ್ತೆ ಅದು ಆಳ ಉದ್ದ ಹೇಗಿದೆ, ಈಜಾಡೋಕ್ಕೂ ಬರ್ತದ, ಹೇಗೆ, ಯು ಗಿವ್ ಅ ಟ್ರೈ. ಸೊ ಹಾಗೆ ಮಾಡುವಾಗ ನಾನು ಜೊತೆಗೆ ಕಾಲೇಜ್ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡ್ಕೊಂಡು, ಬ್ಯಾಲೆನ್ಸ್ ಮಾಡ್ಕೊಂಡು, ಉಳಿದಿದ್ದ ಸಮಯದಲ್ಲಿ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಆಗ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು, ಸಬ್ಜೆಕ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. ಯಾರು ಫುಲ್ ಟೈಮ್ ಓದ್ತಾ ಇತ್ತು ಅವ್ರ ಜೊತೆಗೆ ಇಂಟರಾಕ್ಷನ್ ಹೆಚ್ಚಾಗ್ತಾ ಹೋಯಿತು, ಇನ್ನೂ ಇಂಟ್ರೆಸ್ಟ್ ಬೆಳೀತು. ಇನ್ನೂ ಡೀಪಾಗಿ ಈ ವಿಷಯಗಳಲ್ಲಿ ಓದುವಂಥದ್ದು, ಇವೆಲ್ಲ ಸಬ್ಜೆಕ್ಟ್ಸ್ ಓದುವಂಥದ್ದು ಅದೆಲ್ಲ ಶುರು ಆಯಿತು. ಸ್ಯಾಟರ್ಡೆ ಸಂಡೇ ವಿಸಿಟ್ಸ್ ಮಾಡುವಂಥದ್ದು ಆಯಿತು. ಆಗ ಹೆಚ್ಚು ಹೆಚ್ಚು ಇಂಟ್ರೆಸ್ಟ್ ಬೆಳೀತಾ ಹೋಯಿತು. 4th ಇಯರ್ನಲ್ಲಿ ಐ ಟುಕ್ ಅ ಕಾಲ್. ನಾನು 100% ಒಂದು ಅಟೆಂಪ್ಟ್ ಅಂತೂ ಕೊಡ್ತೀನಿ.
ಬಟ್ ಎಲ್ಲರೂ ಮತ್ತೆ ಒಂದು ಹೆದರಿಸುವಂಥದ್ದು, ಇಲ್ಲ ಇಷ್ಟು ಲಕ್ಷ ಜನ ಎಕ್ಸಾಮ್ ಕೂರ್ತಾರೆ, ನೀನು ಎಲ್ಲಿ ಪಾಸ್ ಆಗ್ತೀಯಾ, ಆದರೂ ಯಾವ ಸರ್ವಿಸ್ ಸಿಗುತ್ತೆ, ಸಿಕ್ಕಿದ್ರು ಯು ಶುಡ್ ಬಿ ಸ್ಯಾಟಿಸ್ಫೈಡು, ಬ್ಯಾಕಪ್ ಇಟ್ಕೋಬೇಕು ಅಂತಂದು 4th ಇಯರ್ ಕೂಡ ಚೆನ್ನಾಗಿ ಮಾಡಬೇಕು ಅಂತ 2 ಮನಸ್ಸಲ್ಲಿತ್ತು. ಸೊ 3 ವರ್ಷ ಡಿಸ್ಟಿಂಕ್ಷನ್ನಲ್ಲಿ ಇದೆ, 4th ಇಯರ್ ಕೂಡ ಅದೇ ಇದರಲ್ಲಿ ಕ್ಲಿಯರ್ ಮಾಡಿಬಿಟ್ಟು ಎಂಜಿನಿಯರಿಂಗ್ ಮುಗಿಯೋಕ್ಕಿಂತ ಮುಂಚೆನೇ 3-4 ಕಂಪನೀಸ್ನಲ್ಲಿ ಸಿಲೆಕ್ಷನ್ ಆಯಿತು. ಸೊ ಬ್ಯಾಕಪ್ ಸಿಕ್ತು ಅಂತ ಒಂದು ಮನಸ್ಸಿಗೆ ಸಮಾಧಾನ. ತಂದೆ ತಾಯಿಯವರಿಗೂ ಕೂಡ ಹೋಯ್ತಪ್ಪ, ಏನೋ ಒಂದು ಲೈನ್ ಇದೆ, ಸಿಕ್ಕಿದೆ, ಹೀಲ್ ಬಿ ಸ್ಟೇಬಲ್ ಅಂತ ಒಂದು ಅವರಿಗೆ ಇದು. ನಮಗೂ ಕೂಡ ಒಂದು ಮೆಂಟಲಿ ಒಂದು ಬ್ಯಾಕಪ್ ಇದೆ, ತೊಂದರೆ ಇಲ್ಲ, ವಿ ಕ್ಯಾನ್ ಗಿವ್ ಎನ್ ಅಟೆಂಪ್ಟ್. ಸೊ ಮಲ್ಟಿಪಲ್ ಕಂಪನೀಸ್ನಲ್ಲಿ ಸಿಲೆಕ್ಷನ್ ಆಗಿತ್ತು, ಅದರಲ್ಲಿ ಒಂದು ಇನ್ಫೋಸಿಸ್. ಸೊ ಇನ್ಫೋಸಿಸ್ನಲ್ಲಿ ಪ್ಲೇಸ್ಮೆಂಟು ಆಗಿತ್ತು, ಬಟ್ ಸೆಲೆಕ್ಷನ್ ಆದಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಜಾಯ್ನಿಂಗ್ ಟೈಮ್ಗೆ ಸ್ವಲ್ಪ ತಡ ಇತ್ತು. ಒಂದು 6 ಮಂತ್ಸ್ ಲೇಟಾಗಿ ಜಾಯ್ನಿಂಗ್ ಕರಿತೀವಿ, ಅದು ಇರ್ತದೆ. ಅವ್ರದ್ದೇ ಆದಂಥ ಸೈಕಲ್ಗೆ ನೋಡಿಕೊಂಡು ಅವರು ಹೊಸ ಹುಡುಗರನ್ನ ಕರೀತಾರೆ. ಪ್ಲಸ್ ಈ ಮೈಸೂರಿಗೆ ಬರಬೇಕಾಗಿತ್ತು, ಇಲ್ಲಿ ಬಂದು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ಅಂದರೆ ನಮ್ಮ ಅಕಾಡೆಮಿಕಲ್ಲಿ ನಾವು ಜಸ್ಟ್ ತಿಳ್ಕೊಂಡಿರ್ತೀವಿ, ಆದರೆ ಕಂಪನಿಗೆ ಬೇಕಾಗಿರೋ ನಿಟ್ಟಿನಲ್ಲಿ ನಮ್ಮನ್ನು ಸ್ವಲ್ಪ ಟ್ರೈನ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಸಿಕ್ತು. ಅಷ್ಟರಲ್ಲಿ ನಾನು ಫುಲ್ ಫ್ಲೇಜ್ಡ್ ಆಗಿ ಓದ್ಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಐ ಅಪಿಯರ್ಡ್ ಫಾರ್ ಪ್ರಿಲಿಮ್ಸ್. ಪ್ರಿಲಿಮ್ಸಿಗೆ ಅಪಿಯರ್ ಆದಾಗ ಫಸ್ಟ್ ಅಟೆಂಪ್ಟ್ನಲ್ಲಿ ಪ್ರಿಲಿಮ್ ಮುಗಿಸ್ಕೊಂಡು ಬಂದಮೇಲೆ ಗೊತ್ತಾಯಿತು ದಟ್ ಐ ಶುಡ್ ಬಿ ಏಬಲ್ ಟು ಕ್ಲಿಯರ್. ಯಾವಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತದೆ ಅಂತ ಗೊತ್ತಾದೆ, ಬಿಕಾಸ್ ದಟ್ ಈಸ್ ದ ಮೇಜರ್ ಫಿಲ್ಟರ್. ಎಷ್ಟು ಸೀಟ್ಸ್ ಇರುತ್ತೆ ಅದಕ್ಕೆ 12 to 13 ಟೈಮ್ಸ್ ಅಷ್ಟೇ ಹುಡುಗರು ಪ್ರಿಲಿಮ್ ಕ್ಲಿಯರ್ ಆಗ್ತಾರೆ. ಸೊ 1000 ಸೀಟ್ಸ್ ಇದ್ದರೆ 12-13 ಸಾವಿರ ಅಷ್ಟೇ ಪ್ರಿಲಿಮ್ ಕ್ಲಿಯರ್ ಆಗ್ತದೆ. ಎಕ್ಸಾಮ್ಗೆ 10 ಲಕ್ಷ ಜನ ಬೇಕಾದರೆ ಕೂರ್ಬೋದು, ಅಂದರೆ 10 ಲಕ್ಷ ಜನ ಅಪ್ಲೈ ಮಾಡಿರ್ಬೋದು, ಒಂದು 4-5 ಲಕ್ಷ ಕೂರ್ತಾರೆ. ಫಸ್ಟ್ ಟೈಮ್ನಲ್ಲಿ ಕ್ಲಿಯರ್ ಆದಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ನನಗೆ ಆಸಕ್ತಿನೂ ಇತ್ತು, ಇಂಟ್ರೆಸ್ಟು ಇತ್ತು ಕೂಡ, ಜೊತೆಗೆ ಎಕ್ಸಾಮ್ನೂ ಕ್ಲಿಯರ್ ಆಯಿತು. ದೆನ್ ಐ ಸೆಡ್ ನಾನು ಜಾಯಿನ್ ಮಾಡಲ್ಲ. ಎಲ್ಲ ಕಂಪನೀಸ್ಗಳಿಗೆ ಡಿನೈ ಮಾಡಿದೆ, ಥ್ಯಾಂಕ್ಸ್ ಅಂತ ಹೇಳಿ. ಆ್ಯಂಡ್ ಫುಲ್ ಫ್ಲೆಜ್ಡ್ ಆಗಿ ಸಿವಿಲ್ ಸರ್ವಿಸ್ ಪ್ರಿಪೇರ್ ಮಾಡಿದೆ. ಸೊ ಫಸ್ಟ್ ಅಟೆಂಪ್ಟ್ನಲ್ಲಿ ರ್ಯಾಂಕ್ ಸ್ವಲ್ಪ ಕೆಳಗೆ ಬಂತು ಸ್ವಾಭಾವಿಕವಾಗಿ. ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಸಿಕ್ತು. ಆ ಸರ್ವಿಸ್ನ ಜಾಯಿನ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ, ತಂದೆ ತಾಯಿ ಎಲ್ಲ ಸಪೋರ್ಟ್ ಕೊಟ್ಟರೆ ಆಯಿತು, ಇನ್ನೊಂದು ಅಟೆಂಪ್ಟ್ ಕೊಡೋ ಏನು ತೊಂದರೆ ಇಲ್ಲ. ಸೊ ಸಿಲೆಕ್ಷನ್ ಆದರೂ ಕೂಡ ಜಾಯಿನ್ ಮಾಡಿದೆ, ಹಾಗೆ ಪ್ರಿಪರೇಷನ್ನ ಮುಂದುವರಿಸಿದೆ. ಸೆಕೆಂಡ್ ಅಟೆಂಪ್ಟ್ನಲ್ಲಿ ಇಂಡಿಯನ್ ಟ್ರೇಡ್ ಸರ್ವಿಸ್ ಸಿಕ್ತು. ಸೊ ಬೇಸಿಕಲಿ ಫಾರಿನ್ ಟ್ರೇಡ್ಗೆ ಸಂಬಂಧಪಟ್ಟಂತೆ. ಸೊ ನಾವೇನು ಇಂಪೋರ್ಟ್ಸ್ ಮಾಡ್ತೀವಿ, ಏನು ಎಕ್ಸ್ಪೋರ್ಟ್ಸ್ ಮಾಡ್ತೀವಿ, ಬೇರೆ ದೇಶದ ಜೊತೆಗೆ ನಮ್ಮ ವ್ಯಾಪಾರ ವಿನಿಮಯ ಹೇಗಿರ್ತದೆ, ಟ್ರಿಟಿಗಳು ಅಂದರೆ ಅವ್ರ ಜೊತೆಗೆ ಒಪ್ಪಂದ ಹೇಗೆ ಸೈನ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಭಾಳ ಇಂಟ್ರೆಸ್ಟಿಂಗ್ ಫೀಲ್ಡ್ ಅದು. ಸೊ ಅದರಲ್ಲಿ ಸೆಕೆಂಡ್ ಅಟೆಂಪ್ಟಲ್ಲಿ ಸಿಲೆಕ್ಷನ್ ಆಯ್ತು, ನಾನು ಜಾಯಿನ್ ಮಾಡಿದೆ. ಡೆಲ್ಲಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಇದೆ, ಅಲ್ಲಿ ನಮ್ಮದು ಟ್ರೈನಿಂಗ್ ನಡೀತಿತ್ತು. ಸೊ ಟ್ರೈನಿಂಗ್ ಮಾಡಬೇಕಾದ್ರೆ ಜೊತೆಗೇ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಫಾರಿನ್ ಟ್ರೇಡ್ ಕೂಡ ಮಾಡಿದೆ IIFT ಇಂದಾನೆ. ಸೊ ಅದು ಒಂದು ವರ್ಷದಲ್ಲಿ ಅದು ಕೂಡ ಆಗೋಯಿತು. ಇಲ್ಲಿ ಟ್ರೈನಿಂಗ್ ಕೂಡ ಆಗ್ತಾ ಇತ್ತು. ಟ್ರೈನಿಂಗ್ನಲ್ಲಿ ಕೂಡ ಇಡೀ ದೇಶವನ್ನು ಸುತ್ತಾಡುವಂಥದ್ದು ಅವಕಾಶ ಸಿಕ್ತು, ಹಲವಾರು ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು ಅವಕಾಶ ಸಿಕ್ತು, ಹಲವಾರು ಕಚೇರಿಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ಸಿಕ್ತು. ಆವಾಗ ಇನ್ನೊಂದು ಚಾನ್ಸ್ ಕೊಡಲೇಬೇಕಪ್ಪ, ವಿ ವಿಲ್ ಟ್ರೈ ಒನ್ಸ್ ಮೋರ್ ಅಂತ ಇನ್ನೊಂದು ಚಾನ್ಸ್ ಕೊಟ್ಟೆ. ಅದರಲ್ಲಿ IPS ಆಯಿತು. IPS ಆದಮೇಲೆ ಕರ್ನಾಟಕ ಸಿಕ್ತು. ಅದಾದಮೇಲೆ ಐ ಥಾಟ್ ಆಯ್ತಪ್ಪ, ಇನ್ನೇನೋ ದೆರ್ ಇಸ್ ನೋ, ಅಂದರೆ ಇನ್ನೊಂದು ಸತಿ ಮುಂದುವರಿಸುವಂಥದ್ದು ಅಷ್ಟು ಪ್ರಾಬಬ್ಲಿ ಎನರ್ಜಿನೂ ಇರಲಿಲ್ಲ, ಮತ್ತು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇತ್ತು. ಪ್ಲಸ್ ಒಂಥರ ಸೈಕಲಾಜಿಕಲಿ ಕೂಡ ಊರಿಂದ ಪಕ್ಕದೇ ಕಾಡರು, ಮಹಾರಾಷ್ಟ್ರದಿಂದ ಭಾಳ ಹತ್ತಿರದಲ್ಲಿದೆ, ಓವರ್ನೈಟ್ ಎಲ್ಲಿ ಆದರೂ ರೀಚ್ ಆಗ್ಬೋದು. ಭಾಳ ಡೆವಲಪ್ಡ್ ಸ್ಟೇಟ್ ಇತ್ತು, ಎಜುಕೇಷ್ನಲ್ಲಿ, ಕಲ್ಚರಲಿ. ಸೊ ಎಲ್ಲ ರೀತಿ ಒಳ್ಳೆ ಜಾಗದಾಗ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದೆ. ಸೊ ದ್ಯಾಟ್ ಈಸ್ ಮೈ ಜರ್ನಿ ಟಿಲ್ IPS. ಸರ್, IPS ಆಗೋವರೆಗೂ ಮಾತಾಡಿದ್ವಿ. ಈ ಕಾಲೇಜ್ ಲೈಫು ಮತ್ತು ಸ್ಕೂಲ್ ಲೈಫು ಮತ್ತು ಇಂಜಿನಿಯರಿಂಗ್ ಲೈಫು ಎಲ್ಲದನ್ನು ನೋಡ್ಕೊಂಬಂದಿದ್ದೀರಿ. ಆ ಟೈಮಲ್ಲಿ ಯಾರ ಮೇಲೆ ಕ್ರಶ್ ಆಗಿತ್ತಾ ಸರ್? ಅಲ್ಲ, ಫ್ರ್ಯಾಂಕ್ಲಿ ಸ್ಕೂಲ್ ಕಾಲೇಜ್ನಲ್ಲಿ ಇವೆಲ್ಲ ಭಾಳ ಸ್ವಾಭಾವಿಕವಾಗಿರ್ತಕ್ಕಂಥ ವಿಷಯಗಳು, ಎಲ್ಲ ಹುಡುಗರು ನಾವು ಚರ್ಚೆ ಮಾಡುವಂಥದ್ದೇ ವಿಷಯಗಳು. ಆದರೆ ಅಷ್ಟು ಧೈರ್ಯನೂ ಇರಲಿಲ್ಲ. ಸೊ ಹಂಗಲ್ಲ, ಆದರೆ ನಾವು ಹಂಗೆ ಇದ್ದೀವಿ ಏನೋ, ನಾವು ಅಷ್ಟಕ್ಕೆ ಆ ಮಟ್ಟಕ್ಕೆ ನಾವು ಇನ್ನೂ ಬಹಳ ಮಾಡೋದಿದೆಯಪ್ಪ, ಇಷ್ಟು ಬೇಗ ಇವೆಲ್ಲದಕ್ಕೆ ಎಲ್ಲಿ ಕೈ ಹಾಕೋದು, ಇಷ್ಟು ಬೇಗ ಇವೆಲ್ಲ ಟಾಪಿಕ್ಸ್ಗೆ ಹೋಗಲಿಕ್ಕೆ ಅಷ್ಟು ಕಾನ್ಫಿಡೆನ್ಸ್ನೂ ಇರಲಿಲ್ಲ. ಪ್ಲಸ್ ನಮ್ಮ ಸರ್ಕಲ್ನಲ್ಲಿ ಇರೋರು ಕೂಡ ತೀರಾ ತಲೆ ಕೆಡ್ಸ್ಕೊಂಡು ಅದಕ್ಕೆ ಹೋಗ್ತಿರ್ಲಿಲ್ಲ. ಇನ್ನೊಂದು ಜನರಲಿ ನಮ್ಮ ಸರ್ಕಲಲ್ಲಿ ಮಾತಪ್ಪ, ಇಲ್ಲ ಅವೆಲ್ಲ ಮಾಡಬೇಕಾದ್ರೆ ಭಾಳ ಖರ್ಚಾಗ್ತದೆ. ಸೊ ಅದು ಒಂದು ರೆಸ್ಟ್ರಿಕ್ಷನ್. ಮತ್ತು ಹಿಂದೆ ಹೋಗೋದು ಅಗೇನ್.
ಸೊ ಆ ಟೈಮ್ನಲ್ಲಿ ಎಲ್ಲೂ ಡೈವರ್ಟ್ ಆಗಲಿಕ್ಕೂ ಅವಕಾಶವೂ ಇರಲಿಲ್ಲ, ಮತ್ತು ನಾನು ಹೇಳ್ದಲ್ಲ ಅಷ್ಟು ನಾವು ರೆಡಿನೂ ಇರಲಿಲ್ಲ, ಬಹುಶಃ ಮೆಂಟಲಿನೂ ಪ್ರಿಪೇರ್ ಇರಲಿಲ್ಲ ದಟ್ ಐ ಕ್ಯಾನ್ ಟೇಕ್ ಅ ಡಿಸಿಷನ್ ಆಫ್ ದಟ್ ಸಾರ್ಟ್. ಸುಮ್ಮನೆ ಊರಲ್ಲಿ ಎಲ್ಲರೂ ಯಾರೋ ಒಬ್ಬರು ಹಿಂದೆ ಹೋಗ್ತಾರೆ, ನಾವು ಇಬ್ಬರು ಹಿಂದೆ ಹೋಗೋದು, ಅದಕ್ಕೆ ಪ್ರಾಬಬ್ಲಿ ಆ ರೀತಿ ಮನಸ್ಸಿರಲಿಲ್ಲ. ಸೊ ವೆದರ್ ಇಫ್ ಐ ಆಮ್ ಟೇಕಿಂಗ್ ಅ ಡಿಸಿಷನ್ ಇಟ್ ಹ್ಯಾಸ್ ಟು ಬಿ 100% ಡಿಸಿಷನ್. ಸೊ ಹಾಗಾಗಿ ಸ್ಕೂಲ್ ಕಾಲೇಜ್ ಲೆವೆಲಲ್ಲಿ ಎಂದೂ ಆ ವಿಷಯಗಳಲ್ಲಿ ಹೋಗಲಿಲ್ಲ. ಸೊ ಮದುವೆ ಆಗಿದೆ ಯಾವಾಗ ಸರ್, ಯಾವ ಇಯರಲ್ಲಿ? IPS ಆದಮೇಲೆ 2017. ಸೊ ನಾನು ನಮ್ಮದು NPA ಟ್ರೈನಿಂಗ್ ಮುಗಿಸ್ಕೊಂಡು ಬಂದೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿನಲ್ಲಿ. ಆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಮದುವೆ ಆಗಿತ್ತು. ಅರೇಂಜ್ ಮ್ಯಾರೇಜ್ ಸರ್? ಅರೇಂಜ್ ಕಮ್ ಲವ್. ಅದಕ್ಕೆ ಸರ್ ನಾನು ಕೇಳಿದ್ದು, ಅಂದರೆ IPS ಆದಮೇಲೆ ಲವ್ ಆಗಿದೆ ಅಥವಾ ಬಿಫೋರ್? ಇಲ್ಲ ಹಾಗೇನಿಲ್ಲ. ಆ್ಯಕ್ಚುಲಿ ನಾವೆಲ್ಲರೂ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ನಲ್ಲಿ ಜೊತೆಗೆ ಓದ್ತಿದ್ವಿ. ಮೇಡಮ್ ಏನು ಮಾಡ್ತಾರೆ ಸರ್? ಅವರು ಮಹಾರಾಷ್ಟ್ರ ಸ್ಟೇಟ್ ಸರ್ವಿಸ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸೂಪರ್. ಸೊ ಅವರು UPSC ಒಟ್ಟಿಗೆ ಓದಿದ್ದೀವಿ. ಒಂದೆರಡು ಅಟೆಂಪ್ಟ್ ಕೊಟ್ಟ ಮೇಲೆ ಅವರು ಸ್ಟೇಟ್ ಸರ್ವಿಸಸ್ ಕಡೆ ಡೈವರ್ಟ್ ಆದರು. ಅಲ್ಲಿ ಅವ್ರದ್ದು ಸೆಲೆಕ್ಷನ್ ಆಯಿತು. ನಂದು ಟ್ರೇಡ್ ಸರ್ವಿಸ್, ಅದಾದಮೇಲೆ IPS ಪೊಲೀಸ್ ಸರ್ವಿಸ್, ನಾನು ಅಕಾಡೆಮಿ ಹೋದೆ. ಹಾಗೆ ಸಂಪರ್ಕದಲ್ಲಿ ಇದ್ದೀವಿ. ಎಲ್ಲಿ ಒಂದು ಕಡೆ ಆ ಸ್ಟೇಜ್ನಲ್ಲಿ ಮೀಟಿಂಗ್ ಆಫ್ ಮೈಂಡ್ಸ್, ಅಂದರೆ ಒಂದೇ ಫ್ರೀಕ್ವೆನ್ಸಿನಲ್ಲಿ ಇದ್ದೀವಿ. ವಿ ಕ್ಯಾನ್ ಟೇಕ್ ಅ ಬೋಲ್ಡ್ ಡಿಸಿಷನ್, ಮುಂದೆ ಹೋಗ್ಬೋದು, ಒಟ್ಟಿಗೆ ಇರ್ಬೋದು ಅಂತ. ಸೊ ಆ ಫ್ರೆಂಡ್ಶಿಪ್ ಸ್ಲೋಲಿ ಡೆವಲಪ್ ಆಗಿ ರಿಲೇಷನ್ಶಿಪ್ನಲ್ಲಿ ಡೆವಲಪ್ ಆಯಿತು. ಮನೆಯವರಿಗೆ ತಿಳಿಸಿದ್ದೀವಿ. ಸಿನ್ಸ್ ಬೋತ್ ಆಫ್ ಅಸ್ ವೇರ್ ಸೆಟಲ್ಡ್, ಅವರು ತುಂಬ ಮನಸ್ಸಿನಿಂದ ಬೆಂಬಲ ಕೊಟ್ಟರು. ಆ್ಯಂಡ್ ದೆನ್ ವಿ ಮ್ಯಾರಿಡ್ ಇನ್ 2017. ಸರ್ ಸರ್ ಮೇಡಮ್ ಹೆಸರು ಏನಂತ ಸೇವ್ ಇದೆ ಸರ್ ಫೋನಲ್ಲಿ? ಮಾಧವಿ ಅಂತಲೇ ಇದೆ. ಅವ್ರು ಏನಂತ ಕರೀತಾರೆ ಸರ್ ನಿಮ್ಮನ್ನ? ಅಕ್ಷಯ್ ಅಂತಲೇ ಕರೀತಾರೆ. ಅಕ್ಷಯ್ ಅಂತಲೇ ಕರೀತಾರೆ. ಏನು ಪೆಟ್ ನೇಮು? ಏನಿಲ್ಲ, ಮೊದಲಿಂದನೂ ಹಂಗೆ? ಹೌದು. ಓಕೆ. ಈಗ ಸರ್ ನಿಮ್ಮ ಫೋನಲ್ಲಿ ಲಾಸ್ಟ್ ಕಾಲ್ ಮೇಡಮ್ಗೆ ಹೋಗಿದ್ದ ಅಥವಾ ಯಾರ್ಯಾರು ಆಫೀಸ್? ಇವಾಗ ನೀವು ಬಂದಾಗಲೂ ಅವ್ರದ್ದೇ ಫೋನ್ ಇತ್ತು. ಅವ್ರದ್ದೇ? ಎಸ್ ಸರ್. ಓಕೆ ಸರ್, IPS ಆಗ್ತೀರಾ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಪ್ರೊಬೇಷನರಿ ಪೀರಿಯಡ್ ಆರಂಭ ಮಾಡ್ತೀರಾ. ಪ್ರೊಬೇಷನರಿ ಪೀರಿಯಡಲ್ಲಿ ಸರ್ SP ಯಾರಿದ್ರು ನಿಮಗೆ? ಅವ್ರ ಮಾರ್ಗದರ್ಶನ ಹೇಗಿತ್ತು? ನಾನು ಡಿಸೆಂಬರ್ 2017 ಈ ರಾಜ್ಯದಲ್ಲಿ ಬಂದೆ. ಇನಿಷಿಯಲಿ ಹಿರಿಯ ಅಧಿಕಾರಿಗಳನ್ನು ಎಲ್ಲರನ್ನ ಭೇಟಿ ಮಾಡಿದ ಮೇಲೆ ನಮಗೆ ಟ್ರೈನಿಂಗ್ಗೆ ಡಿಸ್ಟ್ರಿಕ್ಟ್ ಅಲೋಕೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಪಾರ್ಟ್ ಆಫ್ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಸೊ ಟ್ರೈನಿಂಗೇ ಇರುತ್ತೆ, ಬಟ್ ಡಿಸ್ಟ್ರಿಕ್ನಲ್ಲಿ ಹೋಗಿ ನೀವು ಫೀಲ್ಡಲ್ಲಿ ಏನು ಪೊಲೀಸಿಂಗ್ ನಡೆಯುತ್ತೆ ಅದನ್ನು ಕಲಿಬೇಕಾಗಿರುವಂಥದ್ದು. ಸೊ ಇನಿಷಿಯಲ್ ನಾನು ಹೋದಾಗ ಸುಧೀರ್ ರೆಡ್ಡಿ ಸರ್ ಇದ್ದರು. ಸ್ವಲ್ಪ ದಿನಕ್ಕೆ ಅವರು ಅಲ್ಲಿಂದ ಬದಲಾವಣೆ ಆಗಿ ಬೆಳಗಾಂ ಜಿಲ್ಲೆಗೆ ಹೋದರು. ಬೆಳಗಾಂನಲ್ಲಿ ಇರ್ತಕ್ಕಂಥ ರವಿಕಾಂತೇಗೌಡ ಸರು ಅವರು ದಕ್ಷಿಣ ಕನ್ನಡಕ್ಕೆ ಬಂದರು. ಸೊ ಹಿ ವಾಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ SPs ಆಫ್ ದಟ್ ಟೈಮ್. ನಾನು ಅಂದರೆ ಅವರು ವಿದಿನ್ ದ SP ರ್ಯಾಂಕ್ಸ್ ಹಿ ವಾಸ್ ಸೀನಿಯರ್ ಮೋಸ್ಟ್. ನೆಕ್ಸ್ಟ್ ಪ್ರಮೋಷನ್ ಅವ್ರದ್ದು DIG ರ್ಯಾಂಕಿಗೆ ಆಗುವಂಥದ್ದು. ಸೊ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಟ್ಟು ಇಲೆಕ್ಷನ್ ಇಯರ್ ಭಾಳ ಟಫ್ ಆಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ಸು. ಬಿಕಾಸ್ ಇಲೆಕ್ಷನ್ ಇಯರ್ನಲ್ಲಿ ಹಲವಾರು ಇಶ್ಯೂಗಳು ಇರುವಂಥದ್ದು. ಸೊ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸು ಮತ್ತು ಅವ್ರ ಕೈಯಲ್ಲಿ ನಾವು ಟ್ರೈನಿಂಗ್ನಲ್ಲಿ ಪೊಲೀಸಿಂಗ್ ಜೊತೆ ಕನ್ನಡ. ಸೊ ಅವ್ರದ್ದೇ ಆದಂಥ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ವಿಶೇಷ ಆದಂಥ ಪ್ರೀತಿ ಇದೆ ಅವರಿಗೆ, ಬಹಳ ಗೌರವಿಸ್ತಾರೆ. ಅವ್ರ ತಂದೆ ಕೂಡ ಭಾಳ ಹಿರಿಯ ಲೇಖಕರು. ಹಾಗಾಗಿ ಯಾವಾಗಲೂ ಹೇಳ್ತಾ ಇರ್ತು, ಇಲ್ಲ ನಾನು ಪೊಲೀಸಿಗಿದ್ದರೂ ಕೂಡ ನನ್ನ ಪ್ಯಾಷನ್ ಅಬೌಟ್ ಲ್ಯಾಂಗ್ವೇಜ್, ಪ್ಯಾಷನ್ ಅಬೌಟ್ ಲಿಟ್ರೇಚರ್, ಇವೆಲ್ಲ ವಿಷಯಗಳ ಬಗ್ಗೆ ಅವ್ರ ಆಸಕ್ತಿನ ಯಾವಾಗಲೂ ನಮ್ಮ ಜೊತೆಗೆ ಹಂಚ್ಕೊತಾ ಇದ್ದರು. ಸೊ ಪೊಲೀಸಿಂಗ್ ಆಗಲಿ ಮತ್ತು ಲ್ಯಾಂಗ್ವೇಜ್ಗೆ ಎಕ್ಸ್ಪೋಜರ್ ಆಗಲಿ, ಎರಡೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆನಲ್ಲೇ ಕಲಿಯುವಂಥದ್ದಾಗಿದೆ. ಅಲ್ಲಿ ನಮ್ಮ SP ಆಫೀಸ್ ಹತ್ರನೇ ಒಬ್ಬರು ಕನ್ನಡ ಟೀಚರ್ ಇದ್ದರು, ಕಾರಂತರ ಅಂತ, ಉಮೇಶ್ ಕಾರಂತ ಅಂತ. ಸೊ ಅವರನ್ನು ಸಂಪರ್ಕಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. KPA ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ ನಮಗೆ ಕಲಿಸ್ಕೊಟ್ಟಿದ್ರು, ಸ್ವಲ್ಪ NPA ಕೂಡ ಕಲಿಸ್ಕೊಟ್ಟಿದ್ರು. ಆದರೆ ಆ ಲೆವೆಲ್ಗೆ ಗ್ರಿಪ್ಪು ಬಂದಿರಲಿಲ್ಲ. ಸೊ ನನ್ನ ಬ್ಯಾಚ್ಮೇಟ್ಸ್ ಯಾರ್ಯಾರು ಇಲ್ಲಿ ಕರ್ನಾಟಕದವರು ಇದ್ದಾರೆ, ಲೋಕಲ್ ಸ್ಟೇಟ್ನವ್ರು ಇದ್ದಾರೆ, ಅವ್ರ ಹತ್ರನೂ ರೆಗ್ಯುಲರ್ಲಿ ಮಾತಾಡ್ತಾ ಇದ್ದೆ. ಅವರು ಹಲವಾರು ಟಿಪ್ಸ್ ಕೊಟ್ಟರು. ಜೊತೆಗೆ ಉಮೇಶ್ ಕಾರಂತ್ ಸರ್ ಅವರನ್ನು ರಿಕ್ವೆಸ್ಟ್ ಮಾಡಿದೆ. ಅವರು ಟ್ರೈನಿಂಗ್ ನಡುವೆ ಯಾವಾಗ ಟೈಮ್ ಸಿಗುತ್ತೆ, ಅವ್ರ ಸ್ಕೂಲ್ ಜೊತೆಗೆ ಯಾವಾಗ ಟೈಮ್ ಸಿಗುತ್ತೆ ಅದರ ನಡುವೆ ಅವರು ಕಲಿಸ್ಕೊಡುವಂಥದ್ದು ಆಗಿದೆ. ಆವಾಗ ಭಾಷೆ ಕಲಿಯುವಂಥದ್ದು ಮತ್ತು ಎವ್ರಿಡೇ ವರ್ಕಲ್ಲಿ ದಿನನಿತ್ಯ ಕೆಲಸದಲ್ಲಿ ಅದನ್ನು ಬಳಸುವಂಥದ್ದು ಎರಡೂ ಒಟ್ಟಿಗೆ ಆಗ್ತಾ ಇರೋದ್ರಿಂದ ಬಹಳ ಬೇಗ ಕಲಿಯೋಕ್ಕೆ
ಅವಕಾಶ ಸಿಕ್ತು. ಸರ್, ಕನ್ನಡ ಎಷ್ಟು ಪರ್ಫೆಕ್ಟಾಗಿ ಮಾತಾಡ್ತೀರಿ ಅಂತಂದರೆ, ನಾವೇನಾದ್ರೂ ಕೂಡ ಯಾವುದೋ ಒಂದು ವಿಷಯದ ಬಗ್ಗೆ ಬೈಟ್ ತೊಗೊಳಕ್ಕೆ ಬಂದಾಗ ಮಹಾರಾಷ್ಟ್ರದವರ ಅಥವಾ ಕರ್ನಾಟಕದವರ ಅಂತ ಅನಿಸುತ್ತೆ. ಆ ಥರ ಫೀಲ್ ಬರುತ್ತೆ. ಯಾಕಂದರೆ ನಾವು ಏನೇ ಕ್ವಶನ್ ಕೇಳಿದ್ರೂ ಕೂಡ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರ. ಕೆಲವೊಬ್ರಿಗೆ ತುಂಬ ಅಂದರೆ ಬೇರೆ ಸ್ಟೇಟಿಂದ ಬಂದಾಗ ಕನ್ನಡ ಕಲಿಯುವಂಥದ್ದು ತುಂಬ ಈಸಿ ಅಲ್ಲ. ಅಂದರೆ ಕಲಿಯೋಕ್ಕೆ ತುಂಬ ಈಸಿ ಇದ್ರೂ ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ನೋಡಿ, ನೀವು ಯಾರನ್ನೋ ಲೇಖಕರನ್ನ ಮೀಟ್ ಆಗ್ತೀರಾ, ರವಿಕಾಂತೇಗೌಡ ಸರ್ದು ಹೆಸರು ಮೆನ್ಷನ್ ಮಾಡಿದ್ರಿ. ಸೊ ಹಾಗೆಲ್ಲ ಆಗ್ಬಿಟ್ಟು ಕನ್ನಡ ತುಂಬ ಅದ್ಭುತವಾಗಿ ಮಾತಾಡ್ತೀವಿ. ಸರ್, ಅಲ್ಲಿಂದ ನೀವು ಮತ್ತೆ ಪ್ರೊಬೇಷನರಿ ಮುಗಿಸಾದ್ಮೇಲೆ ಕಲಬುರ್ಗಿ ಹೋಗ್ತೀರಾ. ಕಲಬುರ್ಗಿಲಿ ಸರ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಯಾವ ರೀತಿ ಪೊಲಿಟಿಕಲ್ ಪ್ರೆಷರ್ ಯಾವ ರೀತಿ ಇರುತ್ತೆ, ಆಮೇಲೆ ರಾಜಕೀಯ ಯಾವ ರೀತಿ ಇದೆ ಎಲ್ಲ ಗೊತ್ತಿದೆ. ಅದು ಯಾವ ರೀತಿ ಸರ್ SP ಆಗಿ ಹೋದಾಗ? ಸೊ ASP ಆಗಿ ಕಲಬುರ್ಗಿ ಹೋಗಿದ್ದೆ. ASP. ಸೊ ಆ್ಯಕ್ಚುಲಿ IPS ಆಫೀಸರ್ಸ್ಗೆ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ನಲ್ಲಿ ಒಂದು ಸ್ಟೇಷನ್ ಚಾರ್ಜ್ ಕೊಡ್ತಾರೆ. ಸೊ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಾಗ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಅದನ್ನು ಸ್ಟೇಷನ್ ಚಾರ್ಜ್ ಕೊಟ್ಟಿದ್ರು. ಸೊ ನಮ್ಮ ಜೊತೆಗೆ ಬೇರೆ PSIs ಕೂಡ ಇದ್ದರು. ಬಟ್ 3 ತಿಂಗಳು ನಾವು ಠಾಣೆಯಲ್ಲಿ ದಿನನಿತ್ಯ ಕೆಲಸಗಳನ್ನು ಮಾಡಬೇಕು. ಅದರದ್ದೇ ಮುಂದುವರಿದ ಭಾಗ ಅಂದರೆ ಒಂದು ಸತಿ ಠಾಣಾ ಮಟ್ಟದಲ್ಲಿ ಕೆಲಸ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಸಬ್ ಡಿವಿಷನ್ ಲೆವೆಲಲ್ಲಿ ಕೆಲಸ ಮಾಡಬೇಕು. ಸೊ DYSP ಆಫೀಸರ್ಸ್, DYSP ರ್ಯಾಂಕ್ ಆಫೀಸರು ಒಂದು ಜಿಲ್ಲೆಗೆ ಹೋದರೆ ಸ್ವಾಭಾವಿಕವಾಗಿ ಒಂದು ಸಬ್ ಡಿವಿಷನ್ನ ನೋಡ್ತಾರೆ. ಉಪವಿಭಾಗ ಮಟ್ಟದ ಅಧಿಕಾರಿ ಇರ್ತಾರೆ. ಸೊ ಅವರ ಹಂತದಲ್ಲಿ ಒಂದು 3-4 ಜನ, ಅವ್ರ ಕೆಳಗಡೆ 3 ಅಥವಾ 4 ಇನ್ಸ್ಪೆಕ್ಟರ್ಸು, ಅವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಕೆಳಗಡೆ ಅವ್ರ ಏರಿಯಾಗೆ ತಕ್ಕಂಗೆ 2-3 ಸ್ಟೇಷನ್ಸು. ಸೊ ನನಗೆ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ನಲ್ಲಿ ASP ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಪ್ರೊಬೇಷನ್. ಅಲ್ಲಿ ಅದ್ಭುತವಾದಂಥ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ್ರು. ಸೊ ಲಿಟಲ್ ಮೋರ್ ಇಂಡಿಪೆಂಡೆನ್ಸ್. ಅಂದರೆ ಒಂದು DYSP ಹಂತದಲ್ಲಿ ನೀವು ಇರುವಾಗ ದಿನನಿತ್ಯ ಕೆಲಸ ನೋಡಬೇಕು, ಎಲ್ಲ ಬಂದೋಬಸ್ತ್ಗಳು ನೀವೇ ಮಾಡಬೇಕು, ಕ್ರೈಮ್ ನೀವೇ ಹ್ಯಾಂಡಲ್ ಮಾಡಬೇಕು, ಸ್ಟಾಫ್ ಜೊತೆಗೆ ಮಾತಾಡಬೇಕು, ಆಫೀಸರ್ಸ್ ಮೀಟಿಂಗು, ಕ್ರೈಮ್ ಮೀಟಿಂಗು. ಅದರ ಜೊತೆಗೆ SP ಅವರ ಒಟ್ಟು ನೇತೃತ್ವದಲ್ಲಿ, ಅವರ ಗೈಡೆನ್ಸಲ್ಲಿ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅದಕ್ಕೆ ತಕ್ಕಂಗೆ ನೀವು ರಿಸ್ಪಾಂಡ್ ಮಾಡಬೇಕಾಗಿರ್ತದೆ. ಸೊ ನನಗೆ ಶಶಿಕುಮಾರ್ ಸರ್ ಫಸ್ಟು SP ಇದ್ದರು ಅಲ್ಲಿ ಇನಿಷಿಯಲಿ ಹೋದಾಗ. ಸೊ ಶಶಿಕುಮಾರ್ ಸರ್ ಜೊತೆಗೆ ಭಾಳ ಒಳ್ಳೆಯ ಸಮಯನ ಅಲ್ಲಿ ಕಳೆದಿದ್ವಿ. ಅವ್ರ ವರ್ಗಾವಣೆ ಆಗಿ ನಂತರ EADA ಮಾರ್ಟಿನ್ ಸರ್ ಬಂದರು. ಮತ್ತು ಸ್ವಲ್ಪ ದಿನ ಮಧ್ಯದಲ್ಲಿ ವಿನಾಯಕ್ ಪಾಟೀಲ್ ಸರ್ ಕೂಡ ಇದ್ದರು. ಸೊ ಈ ಒಟ್ಟಾರೆ ಒಂದು ವರ್ಷದಲ್ಲಿ 3 ಜನ SP ಜೊತೆಗೆ ಕೆಲಸ ಮಾಡುವಂಥದ್ದು. ಪ್ರತಿಯೊಬ್ಬರದ್ದೇ ಅಪ್ರೋಚ್ ಬೇರೆ, ಪ್ರತಿಯೊಬ್ಬರದ್ದೇ ವರ್ಕಿಂಗ್ ಸ್ಟೈಲ್ ಬೇರೆ, ಪ್ರತಿಯೊಬ್ಬರ ಕಡೆಯಿಂದ ಕಲಿಯುವಂಥದ್ದು ತುಂಬ ವಿಷಯಗಳಿದ್ದವು. ಇಂಡಿಪೆಂಡೆಂಟ್ ಪೋಸ್ಟಿಂಗ್ನಲ್ಲಿ ಇಟ್ಸ್ ಅ ಚಾನ್ಸ್ ಟು ಟೇಕ್ ಇನಿಷಿಯೇಟಿವ್ಸ್. ಒಂದು ಅಪಾರ್ಚುನಿಟಿ ಸಿಗುತ್ತೆ. SPs ಕೂಡ ಯಂಗ್ ಆಫೀಸರ್ ಬಂದಿದ್ದಾರೆ ಅಂದರೆ ಹೆಚ್ಚು ಜವಾಬ್ದಾರಿ ಕೊಡ್ತಾರೆ, ಜೊತೆಗೆ ಗೈಡು ಮಾಡ್ತಾರೆ, ವಾಚು ಮಾಡ್ತಾರೆ. ನಾವೇನಾದರೂ ಅಪ್ಪಿತಪ್ಪಿಯಾಗಿ ರಾಂಗ್ ಡಿಸಿಷನ್ ತಗೊಳ್ಳುವಂಥ ಹಂತದಲ್ಲಿ ಇದ್ದರೆ ಅಲ್ಲೇ ಕರೆಕ್ಟು ಮಾಡ್ತಾರೆ. ಪ್ಲಸ್ ಜೊತೆಗೆ ಇನ್ಸ್ಪೆಕ್ಟರ್ಸ್ ಇರ್ತಾರೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥದ್ದು. ಅವರು ಆಲ್ಮೋಸ್ಟ್ 15-20 ವರ್ಷ ಸರ್ವಿಸ್ ಮಾಡಿರ್ತಾರೆ. ಕೆಳಗಡೆ ಜೊತೆಗೆ PSIs ಇರ್ತಾರೆ. ಸೊ ಅವ್ರ ಜೊತೆಗೆ ಕೆಲಸ ಮಾಡುವಾಗ ಕೂಡ ಲರ್ನಿಂಗ್ ಆಗ್ತದೆ. ನಾವೇನೋ ಹೇಳ್ತೀವಿ, ಅವ್ರದ್ದು ಏನೋ ಸಜೆಷನ್ಸ್ ಬರ್ತದೆ. ಆ ಏರಿಯಾದು ಹಿಸ್ಟ್ರಿ ಕೂಡ ಅವ್ರ ಕಡೆಯಿಂದ ಕಲಿಯೋಕ್ಕೆ ಅವಕಾಶ ಸಿಗ್ತದೆ. ಇಲ್ಲಿ ಯಾವುದಾದ್ರೂ ಇನ್ಸಿಡೆಂಟ್ ಆದರೆ ಹೇಗೆ ರಿಯಾಕ್ಷನ್ ಬರ್ತದೆ, ವಾಟ್ ಆರ್ ಆರ್ ಪ್ರಯಾರಿಟೀಸ್, ಪ್ರತಿ ಏರಿಯಾದೇ ಆದಂಥ ಲೋಕಲ್ ಫ್ಲೇವರ್ ಪ್ರಕಾರ ನಾವು ಅಡ್ಜಸ್ಟ್ ಆಗಬೇಕಾಗಿರ್ತದೆ. ಅದಕ್ಕೆ ತಕ್ಕಂಗೆ ನಮ್ಮ ಪೊಲೀಸಿಂಗ್ನಲ್ಲಿ ಇರಬೇಕು. ಸೊ ಬುಕ್ನಲ್ಲಿ ಏನೇ ಹೇಳ್ಕೊಟ್ಟಿದ್ರು ಕೂಡ ಎಲ್ಲವೂ ಎಲ್ಲ ರೀತಿಯಲ್ಲಿ ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಮಾಡುವಂಥದ್ದು ಅಗತ್ಯ ಇಲ್ಲ. ಸಿಚುವೇಶನ್ಗೆ ತಕ್ಕಂಗೆ ನಾವು ಪ್ರಾಕ್ಟಿಕಲ್ ಆಗಿ ಮುಂದುವರಿಸಬೇಕಾಗಿರ್ತದೆ. ಸೊ ಆ ರೀತಿ ಒಂದು ವರ್ಷ ಒಳ್ಳೆಯ ಸಮಯ ಇತ್ತು. 2019ರಲ್ಲಿ ನಾನು ಗುಲ್ಬರ್ಗಾದಲ್ಲಿ ಇರುವಾಗ ASP ಆಗಿ ನನಗೆ ಚಿಂಚೋಳಿ ಉಪವಿಭಾಗ ಕೊಟ್ಟಿದ್ದರು. ಜೊತೆಗೆ ಗುಲ್ಬರ್ಗ A ಸಬ್ ಡಿವಿಷನ್, ಗುಲ್ಬರ್ಗ ಸಿಟಿನಲ್ಲಿ 3 ಸಬ್ ಡಿವಿಷನ್ ಇದೆ. ಗುಲ್ಬರ್ಗ A ಸಬ್ ಡಿವಿಷನ್ದು ಕೂಡ ನನ್ನ ಕಡೆ ಹೆಚ್ಚುವರಿ ಚಾರ್ಜ್ ಇತ್ತು. ಕ್ರಮೇಣ ಗುಲ್ಬರ್ಗದಲ್ಲಿ ಆಯುಕ್ತಾಲಯ, ಕಮಿಷನರೇಟ್ ವ್ಯವಸ್ಥೆಯನ್ನು ಸ್ಥಾಪನೆ ಆಗಿ ಹೊಸ ಕಮಿಷನರೇಟ್ ಬಂದರು. ಆಗ ಇನ್ನೊಬ್ಬರು ACP ಅಲ್ಲಿ ಅಪಾಯಿಂಟ್ ಆಗುವವರೆಗೆ ನಾನು ಅಡಿಷ್ನಲ್ ಚಾರ್ಜ್ ಆಗಿದ್ದೆ. 2019ರಲ್ಲಿ ಪಾರ್ಲಿಮೆಂಟ್ರಿ ಇಲೆಕ್ಷನ್ ಇದ್ದು, 18ರಲ್ಲಿ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ನಲ್ಲಿ MLA ಅಂದರೆ ಲೋಕಲ್ ಅಸೆಂಬ್ಲಿ ಇಲೆಕ್ಷನ್ಸನ್ನ ಹತ್ತಿರದಲ್ಲಿ ನೋಡಿದೆ. ಇಲ್ಲಿ ಇಲೆಕ್ಷನ್ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ 19ರಲ್ಲಿ ಪಾರ್ಲಿಮೆಂಟ್ರಿ ಇಲೆಕ್ಷನ್ಸ್ದು ಬಂತು. ಜೊತೆಗೆ ಇಮ್ಮಿಡಿಯೇಟ್ಲಿ ಬಾಯ್ ಇಲೆಕ್ಷನ್ ಕೂಡ ಆಯಿತು. ಚಿಂಚೋಳಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಕ್ಯಾಂಡಿಡೇಟ್ ರಿಸೈನ್ ಮಾಡಿ ಬೇರೆ ಕಡೆ ಹೋಗಿರೋದ್ರಿಂದ
ಅಲ್ಲಿ ಬೈ ಇಲೆಕ್ಷನ್ ಕೂಡ ಕಂಟೆಸ್ಟ್ ಆಯಿತು. ಸೊ ಬೈ ಇಲೆಕ್ಷನ್ ಭಾಳ ಟಫ್ ಆಗ್ತದೆ. ಬೈ ಇಲೆಕ್ಷನ್ನಲ್ಲಿ ಎಲ್ಲ ಪೊಲಿಟಿಕಲ್ ಕಾಂಟೆಸ್ಟ್ ಏನಿರುತ್ತೆ, ಇಟ್ ಈಸ್ ವೆರಿ ಟಫ್, ವೆರಿ ಹೈ ವೋಲ್ಟೇಜ್ ಕಾಂಟೆಸ್ಟ್. ಎಲ್ಲರದ್ದು ಫೋಕಸ್ ಅಲ್ಲೇ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿ ಬೈ ಇಲೆಕ್ಷನ್ ಕೂಡ ಪಾರಾಯಿತು. ಸೊ ಆ ವರ್ಷ ಪೂರ್ತಿ ಗುಲ್ಬರ್ಗದಲ್ಲಿ ಆ್ಯಂಡ್ ಇಟ್ ಹ್ಯಾಸ್ ಅ ಡಿಫರೆಂಟ್ ಫ್ಲೇವರ್. ನಾನು ಜಾಗ್ರಫಿಕಲಿ ಆಪೋಸಿಟ್ ಏರಿಯಾಗೆ ಹೋಗಿದ್ದೆ. ಮಂಗಳೂರು ನೋಡಿದರೆ ಕೋಸ್ಟಲ್ ಏರಿಯಾ, ಲ್ಯಾಂಗ್ವೇಜು, ಅಲ್ಲಿಯ ಜನರ ಕಲ್ಚರು ತುಂಬ ಡಿಫ್ರೆಂಟ್, ಅವರ ಭಾಷೆ ಅಂದರೆ ವಿದಿನ್ ಕನ್ನಡದಲ್ಲಿ ಕೂಡ ಮಂಗಳೂರಿನಲ್ಲಿ ಮಾತಾಡ್ತಕ್ಕಂಥ ಕನ್ನಡ ಮತ್ತು ಗುಲ್ಬರ್ಗದಲ್ಲಿ ಮಾತಾಡ್ತಕ್ಕಂಥ ಅದರಲ್ಲಿನೂ ಹಲವಾರು ವ್ಯತ್ಯಾಸಗಳಿವೆ. ಕರ್ನಾಟಕದಲ್ಲಿ 15 ಕಿಲೋಮೀಟರ್ಗೆ ಒಂದು ಕನ್ನಡ ಚೇಂಜ್ ಆಗ್ತದೆ. ಸೊ ಭಾಷೆಯಲ್ಲಿ ಡೈಲೆಕ್ಟ್ ಚೇಂಜ್ ಆಗ್ತದೆ, ಕೆಲವು ಪದಗಳು ಚೇಂಜ್ ಆಗ್ತವೆ. ಮತ್ತು ಆ ಊರಿನಲ್ಲೇ ಇರ್ತಕ್ಕಂಥ ರೂಢಿಯಾಗಿರ್ತಕ್ಕಂಥ ಒಂದಷ್ಟು ಪದಗಳಿವೆ, ಆ ಹೊರಗಡೆ ಎಲ್ಲಿ ಯಾರೂ ಮಾತಾಡೋದಿಲ್ಲ. ಪ್ಲಸ್ ಅಲ್ಲಿ ಆದಂಥ ಆಹಾರ ಪದ್ಧತಿ, ವೆದರ್, ಮೇ ತಿಂಗಳು ಬಂದರೆ 45 ಡಿಗ್ರಿ 48 ಡಿಗ್ರಿ ತನಕ ಟೆಂಪ್ರೇಚರ್ ಹೋಗುತ್ತೆ. ಸೊ ಅಂಥ ಇದರಲ್ಲಿ ಅಂದರೆ ಜಾಗ್ರಫಿಕಲಿ ಕಂಪ್ಲೀಟ್ಲಿ ಆಪೋಸಿಟ್, ಡಯಾಗನಲಿ ಆಪೋಸಿಟ್ ಜಾಗದಲ್ಲಿ ಇದೆ. ಆ ಎರಡೂ ಇದನ್ನು ನೋಡಿದಾಗ ಒಂದು ಒಳ್ಳೆ ವೆರೈಟಿ ಆಫ್ ಇಶ್ಯೂಸ್ನ ನೋಡಲಿಕ್ಕೆ ಅವಕಾಶ ಸಿಕ್ತು. ಸೊ ಇನ್ ದ್ಯಾಟ್ ವೇ ಐ ವಾಸ್ ವೆರಿ ಫಾರ್ಚುನೇಟ್. ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡುವಾಗ ಬೇರೆ ಬೇರೆ ರೀತಿ ಎಕ್ಸ್ಪೀರಿಯನ್ಸಸ್, ಬೇರೆ ಬೇರೆ ಎಕ್ಸ್ಪೋಜರ್ಸು, ಅದರಿಂದ ಒಟ್ಟು ಎನ್ರಿಚ್ಮೆಂಟ್ ಆಯಿತು. ಸರ್, ಉಡುಪಿ ಎಸ್ ಪಿ ಆಗಿ ಬರ್ತೀರಾ? ಉಡುಪಿ ಯಾವ ರೀತಿ ಅಂತಂದರೆ, ಉಡುಪಿ ದಕ್ಷಿಣ ಕನ್ನಡ ಅಂತಂದರೆ ರಾಜ್ಯದಲ್ಲಿ ಕೋಮು ಸೌಹಾರ್ದ ಗಲಾಟೆಗಳು ಅಲ್ಲಿ ಅತಿ ಹೆಚ್ಚು ನಡೆಯುವಂಥದ್ದು. ಧರ್ಮಗಳ ಮಧ್ಯೆ ಗಲಾಟೆ ಆಗುವಂಥದ್ದು, ಸಣ್ಣ ಪುಟ್ಟ ವಿಷಯಕ್ಕೂ. ಸರಿ, ಇವರ್ ದ ಯಂಗೆಸ್ಟ್ ಎಸ್ ಪಿ ಉಡುಪಿಲಿ. ಆ ಏಜಲ್ಲಿ ಎಸ್ ಪಿ ಆಗಿ ಹೋದಂತಹ, ತುಂಬ ಯಂಗ್ ಆಗಿರುವಂತಹ ಆ ಕಡಿಮೆ ಏಜಲ್ಲಿ ಎಸ್ ಪಿ ಆಗಿ ಚಾರ್ಜ್ ತೊಗೊಂಡವಂಥವ್ರು. ಸರ್, ಉಡುಪಿ ಕೆಲಸ ಮಾಡೋದಷ್ಟು ಸಾಮಾನ್ಯ ಕೆಲಸ ಅಲ್ಲ. ಎಷ್ಟು ಚಾಲೆಂಜಿಂಗ್ ಆಗೈತೆ ಸರ್ ಅದು? ಕೇಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಖಂಡಿತ ಬಹಳ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟು ಉಡುಪಿ. 2022ರಲ್ಲಿ ನಾನು ಅಲ್ಲಿ ಹೋದೆ. ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ 2 ಇಯರ್ಸು, ಹತ್ತತ್ರ 2 ವರ್ಷ ಚಿಕ್ಕಮಂಗ್ಳೂರು ಎಸ್ ಪಿ ಆಗಿದೆ. ಸೊ ಮೊದಲನೇ ಜಿಲ್ಲೆ ಅದು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಹೋದಾಗ ಕೋವಿಡ್ ಇತ್ತು. ಕೋವಿಡ್ ಮುಗಿದ್ಮೇಲೆ ಸ್ವಲ್ಪ 6-7 ತಿಂಗಳು ಕೋವಿಡ್ನಲ್ಲೇ ಹೋಯಿತು. ಚಿಕ್ಕಮಂಗ್ಳೂರು ಸರ್, ನಂತರ ಉಡುಪಿ. ಸೊ ಚಿಕ್ಕಮಂಗ್ಳೂರಿನಲ್ಲಿ ಆಲ್ಮೋಸ್ಟ್ 2 ವರ್ಷ ಹಲವಾರು ಅನುಭವಗಳು ಇದ್ದು, ಅಲ್ಲಿ ಕೆಲವು ಇಂಪಾರ್ಟೆಂಟ್ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ಗಳಾಗ್ತವೆ. ಸೊ ಆ ಬಂದೋಬಸ್ತ್ಗಳನ್ನು ಅಟೆಂಡ್ ಮಾಡೋದು, ಕ್ರೈಮ್ ಅಟೆಂಡ್ ಮಾಡೋದು ಇವೆಲ್ಲ ಕಲಿತು ಅಲ್ಲಿಂದ ಒಂದು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಉಡುಪಿ ಹೋಗಿದ್ದೆ. ಉಡುಪಿ ನಾನು ಹೋದಾಗ ನೆಕ್ಸ್ಟ್ ಇಯರ್ ಇಲೆಕ್ಷನ್ ಇಯರ್ ಇರೋದ್ರಿಂದ ವಿ ನ್ಯೂ ದಟ್ ಇಟ್ ವಿಲ್ ಬಿ ಚಾಲೆಂಜಿಂಗ್. ಅಂದರೆ ಆಗಲೇ ನೀವು ಮೆನ್ಷನ್ ಮಾಡಿದ ಹಾಗೆ ಕಮ್ಯುನಲ್ ಡಿಸ್ಟರ್ಬೆನ್ಸಸ್, ಕೆಲವು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಏನಿದ್ದಾರೆ, ದೇ ಆಲ್ವೇಸ್ ಲುಕ್ ಅಟ್ ಅನ್ ಅಪಾರ್ಚುನಿಟಿ. ಯಾವುದೋ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಶಾಂತಿ ಸುವ್ಯವಸ್ಥೆಯನ್ನು, ಇರ್ತಕ್ಕಂಥ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು, ಅಲ್ಲಿ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡುವಂಥದ್ದು ಪ್ರಯತ್ನ ಮಾಡ್ತಿರ್ತಾರೆ. ಸೊ ವಿತ್ ಲಿಟಲ್ ಎಕ್ಸ್ಪೀರಿಯನ್ಸು, 1-2 ವರ್ಷ ಎಸ್ ಪಿ ಆಗಿ ಕೆಲಸ ಮಾಡಿರೋ ಅನುಭವ ಇರೋದ್ರಿಂದ ಅಲ್ಲಿ ಹೋದಾಗ ಆ ಜಿಲ್ಲೆನಲ್ಲಿ ಇರ್ತಕ್ಕಂಥ ಚಾಲೆಂಜಸ್ಸು ಒಂದೇ ರೇಂಜ್ ಅದು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇದ್ದಾಗಲೂ ಕೂಡ ಉಡುಪಿಯ ಹಲವಾರು ವಿಷಯಗಳು ಕೂಡ ಕೇಳ್ತಾ ಇದ್ದೆ. ನ್ಯೂಸ್ ಪೇಪರ್ ಮೂಲಕ ಹಿರಿಯ ಅಧಿಕಾರಿಗಳ ಚರ್ಚೆ ಜೊತೆಗೆ ಅದನ್ನು ಏನಾಯಿತು, ಇದು ಹೇಗಾಯಿತು ಅಂತ ಗಮನಿಸ್ತಾ ಇದ್ದೆ. ಇಲ್ಲಿ ಒಂದು ಕಡೆ ಮೆಂಟಲ್ ಪ್ರಿಪರೇಷನ್ ಆಗ್ತಾಯಿತ್ತು. ಸೊ ಅಲ್ಲಿ ಹೋದಾಗ ವಿ ಸೆಟ್ ಅ ಪ್ರಾಪರ್ ವೇ ಆಫ್ ಹ್ಯಾಂಡ್ಲಿಂಗ್ ಸಚ್ ಇಶ್ಯೂಸ್. ಆಮೇಲೆ ಇಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾದಂಥ ಏನಂದರೆ, ನಾವು ಫೇರ್ ಆಗಿರಬೇಕು. ಪೊಲೀಸ್ ವ್ಯವಸ್ಥೆ ಫೇರ್ ಆಗಿರಬೇಕು, ನ್ಯೂಟ್ರಲ್ ಆಗಿರಬೇಕು. ಯಾರೇ ಇರಲಿ, ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಡಿದವರನ್ನು ಪ್ರಾಪರಾಗಿ ಕಂಡು ಹಿಡಿಬೇಕು. ಅದಕ್ಕೆ ತಕ್ಕ ಹಾಗೆ ಅವರಿಗೆ ಕಾನೂನು ಚೌಕಟ್ಟು ಒಳಗಡೆ ಇರ್ತಕ್ಕಂಥ ಏನೇನು ಆಪ್ಷನ್ಸ್ ಇದೆ, ಅವೈಲೇಬಲ್ ಆಪ್ಷನ್ಸ್ನ ಕಾನೂನು ಚೌಕಟ್ಟು ಒಳಗಡೆ ಅವರಿಗೆ ಕಾನೂನು ರೀತಿಯಲ್ಲೇ ಹ್ಯಾಂಡಲ್ ಮಾಡಬೇಕು. ಅದನ್ನು ಒಂದು ಸತಿ ಜನ, ಮಾಧ್ಯಮ ಮಿತ್ರರು, ಅಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಗಮನಿಸ್ತಾರೆ. ಸೊ ನಮ್ಮ ಆ್ಯಕ್ಷನ್ಸ್ ನ್ಯೂಟ್ರಲ್ ಇದ್ದರೆ, ಫೇರ್ ಇದ್ದರೆ, ಆಟೋಮ್ಯಾಟಿಕ್ಲಿ ಅದಕ್ಕೆ ಬೆಂಬಲ ಸಿಗ್ತದೆ. ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಬೆಂಬಲ ಸಿಗ್ತದೆ. ನೀವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳನ್ನು ಜನ ಒಪ್ಪುತ್ತಾರೆ. ಸೊ ಬೀಯಿಂಗ್ ಫೇರ್ ಆ್ಯಂಡ್ ಬೀಯಿಂಗ್ ನ್ಯೂಟ್ರಲ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ದಿದ್ದ ಕೇಸನ್ನು ಅದೇ ರೀತಿ ಹ್ಯಾಂಡಲ್ ಮಾಡಿದರೆ
ಎಲ್ಲರೂ ಅದಕ್ಕೆ ಒಪ್ಕೊತಾರೆ. ಏನಾಗ್ತದೆ, ಆ ಕರಾವಳಿ ಪ್ರದೇಶದಲ್ಲಿ ತಾವು ನೋಡಿರ್ಬೋದು, ಲಿಟ್ರಸಿ ಭಾಳ ಹೆಚ್ಚಾಗಿದೆ. 96%, 98% ಅಂದರೆ ನೀವು PUC, ಸೆಕೆಂಡ್ PUC ಮಟ್ಟದಲ್ಲಿ ಭಾಳ ಟಾಪರ್ಸ್ ಎಲ್ಲ 96-98% ಟಾಪರ್ಸು. ಓವರಾಲ್ ಲಿಟ್ರಸಿ ತುಂಬ ಚೆನ್ನಾಗಿದೆ. ಪ್ಲಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಹೆಲ್ತ್ ರೇಷೋ ನೀವು ನೋಡಿ, ಇಕನಾಮಿಕ್ ಸ್ಟೇಟಸ್ ನೋಡಿ, ಪರ್ ಕ್ಯಾಪಿಟಲ್ ಇನ್ಕಮು, ಪರ್ ಹೌಸ್ ಹೋಲ್ಡ್ ಇನ್ಕಮ್ ಎಲ್ಲ ಚೆನ್ನಾಗಿದ್ದಾರೆ. ವಿಮೆನ್ ಪಾರ್ಟಿಸಿಪೇಷನ್ ಇನ್ ದ ವರ್ಕ್ ಫೋರ್ಸ್ ಅದು ಕೂಡ ತುಂಬ ಚೆನ್ನಾಗಿದೆ ಆ ಜಿಲ್ಲೆಗಳಲ್ಲಿ, ಕರಾವಳಿನಲ್ಲಿ. ಸೊ ಅಂಥ ಜಿಲ್ಲೆಗಳಲ್ಲಿ ನೀವು ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಜನರಿಗೆಲ್ಲ ಗೊತ್ತಾಗುವಂಥದ್ದು. ಮಾಧ್ಯಮ ಮಿತ್ರರಾಗಲಿ ಅಥವಾ ಏನಿಲ್ಲ ಅಂತಂದರೆ ಕೋರ್ಟ್ಗೆ ಯಾವಾಗ ಈ ಪ್ರಕರಣಗಳು ಹೋಗ್ತವೆ ಆ ಸಂದರ್ಭದಲ್ಲಿ ನ್ಯಾಯಾಲಯವೂ ಕೂಡ ಅದನ್ನು ಸ್ಕ್ರೂಟಿನಿ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಲಾಯರ್ಸು, ಅಡ್ವೊಕೇಟ್ಸ್ ಕೂಡ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ಸ್ಕ್ರೂಟಿನಿ ಮಾಡ್ತಕ್ಕಂಥದ್ದು, ಜನಾಭಿಪ್ರಾಯ ಕೂಡ ಅದಕ್ಕೆ ತಕ್ಕ ಹಾಗೆ ಇರುವಂಥದ್ದು, ಮಾಧ್ಯಮ ಮಿತ್ರರು ಕೂಡ ನಡೀತಕ್ಕಂಥ ವಿಷಯಗಳ ಬಗ್ಗೆ ಟೀಕಾ ಟಿಪ್ಪಣಿ ಮಾಡುವಂಥದ್ದು. ಇವೆಲ್ಲ ಇದ್ದಾಗ ಈ ಫೇರ್ ಮತ್ತು ನ್ಯೂಟ್ರಲ್ ಅಪ್ರೋಚ್ನಲ್ಲಿ ನಾವು ಹೋದರೆ ಅದು ಎಂದೂ ಸಹ ಎಲ್ಲೂ ಸಹ ಸಮಸ್ಯೆ ಬರೋದಿಲ್ಲ. ಸೊ ದ್ಯಾಟ್ ವಾಸ್ ದ ಅಪ್ರೋಚ್ ದಟ್ ವಿ ಫಾಲೋಡ್. ಸೊ ಇಲೆಕ್ಷನ್ ಇಯರ್ನಲ್ಲಿ ಅದು ಎಲ್ಲಿ ಬೇರೆ ಬೇರೆ ರೀತಿ ಇಶ್ಯೂಸ್ ಡೆವಲಪ್ ಆದರೂ ಕೂಡ ಎಲ್ಲ ರೀತಿ ಅದನ್ನು ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು ಅವರ ಒಟ್ಟು ಸಪೋರ್ಟ್ನಲ್ಲಿ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಆಗಿದೆ. ಸರ್, ಒಂದು ಕೇಸ್ ಬಗ್ಗೆ ಮಾತಾಡಲೇಬೇಕು. ಉಡುಪಿ ಕೇಸ್ ಬಗ್ಗೆ, ಒಂದು ವಿಡಿಯೋ ಕೇಸ್ ಸಂಬಂಧಪಟ್ಟಂಗೆ ತುಂಬ ಕಮ್ಯುನಲ್ ಇಶ್ಯೂಸ್ ಆಗ್ತಾಯಿತ್ತು ಆ ಟೈಮಲ್ಲಿ. ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಕ್ಷಯ್ ಅವರು ಅಂತ ಈಗೂ ಟಾಕ್ ಇದೆ ಅದ್ರ ಬಗ್ಗೆ. ಸರ್, ಆ ಟೈಮಲ್ಲಿ ಸಿಚುವೇಶನ್ ಯಾವ ರೀತಿ ಇತ್ತು? ಯಾಕಂದರೆ ಎರಡು ಕಡೆಯಿಂದನೂ ಒತ್ತಡ ಬಂದೇ ಬರುತ್ತೆ. ಯಾಕಂದರೆ ವಿಡಿಯೋ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾ ಈ ಥರ ಎಲ್ಲ ಆದಾಗ ನಿಜವಾಗ್ಲೂ ಕೂಡ ಒಂದು ಕೋಮನ್ನು ಮತ್ತೊಂದು ಕೋಮನ್ನು ಹ್ಯಾಂಡಲ್ ಮಾಡುವಂಥದ್ದು ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ. ಅದು ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ಸರ್? ಅದು ಸೆನ್ಸಿಟಿವ್ ಇಶ್ಯೂ ಆಗಿತ್ತು ಭಾಳ. ಕಾಲೇಜ್ನಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಯರು, ವಿದ್ಯಾರ್ಥಿನಿಯರು ರೊಚ್ಚಿಗೆ ಎದ್ದಿದ್ರು. ನಮ್ಮ ಕಾಲೇಜ್ನಲ್ಲಿ ಹಿಂಗಾಯ್ತಲ್ಲ ಅಂತ. ಸೊ ಕಾಲೇಜ್ನಲ್ಲೇ ಹಿಂಗೆ ಆಗ್ತಾಯಿದೆ ಅಂತಂದರೆ ನಾವು ಹೊರಗಡೆ ಹೋದರೆ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಆತಂಕ ಸೃಷ್ಟಿ ಆಗುವಂಥದ್ದಾಗಿತ್ತು. ಅದರಲ್ಲಿ ಯಾರು ಈ ರೀತಿ ಮಾಡಿದ್ದಾರೆ ಅಥವಾ ಯಾರು ಮಾಡಿರಬಹುದು ಅಂತ ಅವ್ರು ಅಂದ್ಕೊಂಡಿದ್ರು, ಅವ್ರ ವಿರುದ್ಧ ಸಹಜವಾಗಿ ಒಂದು ಆ್ಯಂಗರ್ ಸಮಾಜದಲ್ಲಿ ಇಂಥ ಆಕ್ರೋಶದ ಒಂದು ಭಾವನೆ. ಅಂದರೆ ಕಾಲೇಜ್ನಲ್ಲಿ ನೀವು ಈ ಚಟುವಟಿಕೆಗಳಲ್ಲಿ ಇಂಥ ಏನೋ ಮಾಡೋಕ್ಕೆ ಹೋದರೆ ಅದು ಸಹಿಸ್ಕೊಳ್ಳೋದೇ ಕಷ್ಟ. ಆದರೆ ಏನಾಯಿತು, ಆ ಸಂದರ್ಭದಲ್ಲಿ ಈ ವಿಷಯ ಪೊಲೀಸರ ಮೆಟ್ಟಲಿಗೆ ಬರೋಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಹಲವಾರು ಚರ್ಚೆಗಳಾಗಿ ಅದಕ್ಕೆ ಬೇರೆ ಬೇರೆ ರೀತಿ ಆಯಾಮಗಳ ಮೂಲಕ ಅದಕ್ಕೆ ನೋಡುವಂಥದ್ದು. ಮತ್ತು ಕೆಲವರು ಅನ್ನೆಸೆಸರಿಲಿ ಅದನ್ನು ಬೇರೆ ರೀತಿ ಬಣ್ಣ ಕೊಡುವಂಥದ್ದು ಕೂಡ, ಪ್ರೊವೋಕ್ ಮಾಡಿ ಬಣ್ಣ ಕೊಡುವಂಥದ್ದು ಕೂಡ ಆಯಿತು. ಸೊ ಸೋಷಿಯಲ್ ಮೀಡಿಯಾನಲ್ಲಿ ಮಿಸ್ಇನ್ಫಾರ್ಮೇಷನ್ನು ಅಥವಾ ಫಾಲ್ಸ್ ಇನ್ಫಾರ್ಮೇಷನ್ನು ಅದನ್ನು ತಡೆಯುವಂಥದ್ದು ಒಂದು ಪ್ರಯತ್ನ. ಸೆಕೆಂಡ್, ಕೇಸ್ನಲ್ಲಿ ಏನು ಪೊಲೀಸರು ಅಂದರೆ ಸ್ಟೇಷನ್ ಲೆವೆಲ್ಗೆ ಏನು ಬಂತು ಆವಾಗ ನಾವು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಿದ್ವಿ. ಬಿಕಾಸ್ ಅದು ನಮ್ಮ ಕಡೆ ಬರೋಕ್ಕಿಂತ ಮುಂಚೆ ಕೂಡ ಕಾಲೇಜ್ನಲ್ಲಿ ಅದರ ವಿಷಯ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಒಂದಷ್ಟುಗಳು ತೀರ್ಮಾನಗಳು ಆಲೇ ಲೋಕಲಿ ಆಗಿತ್ತು. ಆಮೇಲೆ ಸ್ಟೇಷನ್ಗೆ ಬಂತು. ಅಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಸ್ ಅವ್ರ ಕಡೆಯಿಂದ ಬಂದು ವಿಸಿಟ್ ಮಾಡಿದರು. ಅಲ್ಲಿ ಇರ್ತಕ್ಕಂಥ ಮೆಂಬರ್ ಖುಷ್ಬು ಸುಂದರ್ ಅವರು ಬಂದು ವಿಸಿಟ್ ಮಾಡಿದರು. CID ತನಿಖೆಗೆ ಬಂತು. ಆಲ್ಮೋಸ್ಟ್ ಎಲ್ಲ ಮಾಧ್ಯಮ ಮಿತ್ರರು ಅಲ್ಲಿ ಬಂದರು. ಅವರು ಹಲವಾರು ಜನರ ಜೊತೆಗೆ ಮಾತಾಡಿ, ವಿದ್ಯಾರ್ಥಿಗಳ ಜೊತೆಗೆ ಮಾತಾಡಿ, ಒಟ್ಟು ಸಿಚುವೇಶನ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಆಗ್ತಾಯಿತ್ತು. ಪರ ವಿರೋಧಿ ಪ್ರತಿಭಟನೆಗಳಾಯಿತು. ಈ ಒಂದು ಏನು ಘಟನೆ ನಡೀತು ಅದರ ಹಿಂದೆ ಏನಾದರೂ ಪೂರ್ವ ನಿಯೋಜಿತ ಸಂಚು ಇದೆ ಅನ್ನುವಂಥದ್ದು ಕೆಲವರು ಆರೋಪ ಮಾಡ್ತಾಯಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಕೂಡ ತನಿಖೆ ಆಗಬೇಕು ಅಂತ. ಈ ಒಟ್ಟು ಇದರಲ್ಲಿ ಕೋಮ್ ಸೌಹಾರ್ದತೆಯನ್ನು ಕಾಪಾಡುವಂಥದ್ದು ಕೂಡ ಆಗಬೇಕು. ಆದರೆ ಲಾ ಆ್ಯಂಡ್ ಆರ್ಡರ್ ಕೂಡ ನಾವು ಕಾಪಾಡಬೇಕು. ಅಟ್ ದ ಸೇಮ್ ಟೈಮ್ ಫೇರ್ ಇನ್ವೆಸ್ಟಿಗೇಷನ್ ಕೂಡ ಮಾಡಬೇಕು. ಇವೆಲ್ಲ ದೇರ್ ಆರ್ ಮಲ್ಟಿಪಲ್ ಡೈಮೆನ್ಷನ್ಸ್ ಟು ದ ಸೇಮ್ ಇಶ್ಯೂ. ಸೊ ಇಷ್ಟೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಹ್ಯಾಂಡಲ್ ಮಾಡುವಂಥದ್ದಾಗಿದೆ. ಇಟ್ ವಾಸ್ ನೋ ಡೌಟ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಹಿಂದಿನ ವರ್ಷವೇ ಅಲ್ಲಿ
ಸ್ಕೂಲ್ ಕಾಲೇಜಸ್ನಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳಿಗೆ ಸಮಸ್ಯೆಗಳು ಉದ್ಭವಿಸುವಂಥದ್ದು 2022ರಲ್ಲಿ. ಇದು 23ರಲ್ಲಿ ಆಗಿತ್ತು. ಸೊ ಎಲ್ಲಿ ಒಂದು ಕಡೆ ಸ್ಕೂಲ್ ಕ್ಯಾಂಪಸಸ್, ಕಾಲೇಜ್ ಕ್ಯಾಂಪಸಸ್, ಎಜುಕೇಷ್ನಲ್ ಕ್ಯಾಂಪಸಸ್ನಲ್ಲಿ ಪದೇ ಪದೇ ಈ ರೀತಿ ಆಗ್ತಕ್ಕಂಥದ್ದು ಕೂಡ ಒಳ್ಳೆಯ ಸಂಗತಿ ಅಲ್ಲ. ಸೊ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ಮತ್ತು ಅವ್ರ ಮನಸ್ಸಿನಲ್ಲಿ ಯಾವುದೇ ರೀತಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಕೌಮ ಸೌಹಾರ್ದತೆಗೆ ಸಂಬಂಧಪಟ್ಟಂತೆ ಅವ್ರ ಮನಸ್ಸಿನಲ್ಲಿ ಕೂಡ ಎಲ್ಲಿ ಭೇದ ಭಾವ, ತಾರತಮ್ಯ ಉಂಟಾಗಬಾರ್ದು. ಬಿಕಾಸ್ ದೇ ಆರ್ ದ ಫ್ಯೂಚರ್ ಸಿಟಿಸನ್ಸ್ ಆಫ್ ದ ಸ್ಟೇಟ್. ಮುಂದೆ ಹೋಗಿ ಅವ್ರ ಹೆಗ್ಲ ಮೇಲೇ ಸಮಾಜದ ಒಂದಷ್ಟು ಜವಾಬ್ದಾರಿ ಇರ್ತದೆ ವಿದ್ಯಾರ್ಥಿಗಳ ಮೇಲೆ. ಸೊ ಅವ್ರ ಮನಸ್ಸಿನಲ್ಲಿ ಕೂಡ ಎಲ್ಲಿ ಪೊಲ್ಯೂಟ್ ಆಗಬಾರ್ದು. ಅವ್ರ ಮನಸ್ಸಿನಲ್ಲಿ ಕೂಡ ಕೆಲವು ಘಟನೆಗಳನ್ನು ಆಧಾರಿತವಾಗಿ ಅವರು ಡ್ರಾಸ್ಟಿಕ್ ಒಪಿನಿಯನ್ ಕ್ರಿಯೇಟ್ ಆಗಬಾರ್ದು ಅವನ ಮನಸ್ಸಿನಲ್ಲಿ ಕೂಡ. ಅದಕ್ಕೂ ಕೂಡ ನಾವು ಭಾಳ ಒತ್ತು ಕೊಟ್ಟಿದ್ದೀವಿ. ಹಾಂ ಸರ್, ಪೊಲೀಸಿಂಗ್ ಬಗ್ಗೆ ನಂತರ ಮಾತನಾಡ್ತೀನಿ. ಜಸ್ಟ್ ಒಂದು ಸಿಂಪಲ್ ಫನ್ನಿ ಕ್ವಶನ್ಸ್. ಸ್ಟೂಡೆಂಟ್ ಲೈಫಲ್ಲಿ ಸರ್, IPS ಆಗೋಕ್ಕೂ ಬಿಫೋರ್ ಎಲ್ಲರೂ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿರ್ತಾರೆ. ವಿತೌಟ್ ಹೆಲ್ಮೆಟ್ ಎಲ್ಲರೂ ಓಡಾಡಿದರೆ ಮಹಾರಾಷ್ಟ್ರದಲ್ಲಿ? ಅರೆ, ಪುಣೆ ಹತ್ರ ಸ್ಟ್ರಿಕ್ಟ್ ಇತ್ತು ಟ್ರಾಫಿಕ್ ಪೊಲೀಸ್, ಬಿಕಾಸ್ ಅಲ್ಲಿ ಕಮಿಷನರೇಟ್ ಭಾಳ ಬೇಗನೆ ಶುರು ಆಗಿತ್ತು. ಸೊ ಟ್ರಾಫಿಕ್ ಪ್ರತಿ ಸಿಟಿನಲ್ಲಿ ನೀವು ಹೋದರೆ ಟ್ರಾಫಿಕ್ ಈಸ್ ಆಲ್ವೇಸ್ ಅ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಪುಣೆನಲ್ಲಿ ಕೂಡ ರೆಗ್ಯುಲರ್ಲಿ ಟ್ರಾಫಿಕ್ ರೂಲ್ಸ್ ಆಚರಣೆ ಬಗ್ಗೆ ಆಗಾಗ ಭಾಳ ಎಚ್ಚರಿಕೆಯಿಂದ ಪೊಲೀಸರು ವಾರ್ನ್ ಮಾಡ್ತಾಯಿದ್ರು. ತುಂಬ ಕಡೆ ದಂಡನೂ ಕಟ್ಸ್ಕೊಂಡಿದ್ದೀನಿ. ರಿಕ್ವೆಸ್ಟ್ ಕೆಲವು ಸತಿ ಬೈಕಲ್ಲಿ ಏನೋ ಅರ್ಜೆಂಟಾಗಿ ಇಬ್ಬರು ಇಲ್ಲ ಇನ್ನೊಬ್ಬ ಬಂದಿರ್ತಾನೆ, 3 ಜನ ಹೋಗ್ತಿರ್ತೀವಿ, ಅಲ್ಲೇ ಟ್ರಾಫಿಕ್ ಪೊಲೀಸರು ಹಿಡ್ಕೊತಾರೆ. ಅವಾಗ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡು ಬಂದಿದ್ದೀವಿ. ಅವ್ರ ಕಡೆಯಿಂದ ಎಚ್ಚರಿಕೆಯನ್ನು ತಗೊಂಡಿದ್ದೀವಿ, ಅವ್ರ ಕಡೆಯಿಂದ ಅವರು ದಂಡ ಹಾಕಿ ದಂಡನೂ ಕಟ್ಸ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ವಿದ್ಯಾರ್ಥಿ ಜೀವನದಲ್ಲಿ ದ ಬಿಗ್ಗೆಸ್ಟ್ ಇಂಟರಾಕ್ಷನ್ ವಿತ್ ಪೊಲೀಸ್ ಇಸ್ ಟ್ರಾಫಿಕ್ ಪೊಲೀಸ್. ಆಮೇಲೆ ಯಾವ ಸಿಗ್ನಲ್ನಲ್ಲಿ ಎಷ್ಟೊತ್ತಿಗೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅದು ಕೂಡ ನಮ್ಗೆ ಗೊತ್ತಿತ್ತು. ಸೊ ಈ ಸಿಗ್ನಲ್ನಲ್ಲಿ ಇವಾಗ ಬರ್ತಾರೆ, ಈ ಸಿಗ್ನಲ್ನಲ್ಲಿ ಆವಾಗ ಇರಲ್ಲ. ಅದು ಕೂಡ ನಮ್ಮ ಕೆಲವು ಫ್ರೆಂಡ್ಸು ಎಲ್ಲ ಸ್ಟಡಿ ಮಾಡ್ಕೊಂಡು ಇವಾಗ ಈ ಕಡೆಯಿಂದ ಬೇಡಪ್ಪ ನೀನು ಆ ರೋಡಿಂದ ತಗೊಳ್ಳಿ, ಇವಾಗ ಇಲ್ಲಿ ಇರಲ್ಲ ಅವೆಲ್ಲ. ಸರ್ ಅದೇ ಯು ಆರ್ ಎ ವೆರಿ ಗುಡ್ ಸ್ಟೂಡೆಂಟ್. ನೀವೇ ಹೇಳಿದಾಗೆ ತುಂಬ ಓದೋದ್ರ ಬಗ್ಗೆ ಮಾತ್ರ ಲಕ್ಷ್ಯ ಆಯಿತು. ಹಂಗಂದ್ರೂ ಕೂಡ ಎಂಟರ್ಟೈನ್ಮೆಂಟಿಗೆ ಏನು ಮಾಡ್ತಿದ್ರಿ? ಏನಾದ್ರು ಕಾಲೇಜ್ ಬಂಕ್ ಮಾಡಿ ಸಿನಿಮಾಗೆ ಹೋಗಿದ್ವು ಆ ಥರ ಏನಾದ್ರು? ಬಂಕ್ ಮಾಡಿ ಹೋಗಿಲ್ಲ, ಬಟ್ ಸಿನಿಮಾಗಳು ಖಂಡಿತ ಭಾಳ ನೋಡ್ತಿದ್ವಿ. ಅಷ್ಟೊತ್ತಿಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ಗೆ ಬರೋಷ್ಟೊತ್ತಿಗೆ ಸ್ಕೂಲ್ ಲೈಫಲ್ಲಿ ಅಷ್ಟು ಇಲ್ಲ, ಬಿಕಾಸ್ ಹಾಸ್ಟೆಲ್ನಲ್ಲಿ ಅವ್ರದ್ದೇ ಆದಂಥ ರೆಸ್ಟ್ರಿಕ್ಷನ್ಸ್ ಭಾಳ ಇದ್ದವು. ಪಾಕೆಟ್ ಮನಿ ಕಾನ್ಸೆಪ್ಟೇ ಇರಲಿಲ್ಲ. ಸ್ವಲ್ಪ ಕಾಲೇಜ್ ಲೈಫ್ಗೆ ಬಂದಾಗ ಪಾಕೆಟ್ ಮನಿ ಬರ್ತದೆ. ಸೊ ಕಾಲೇಜ್ನಲ್ಲಿದ್ದಾಗ ಹಲವಾರು ಮೂವೀಸ್ ನೋಡಿದ್ದೀವಿ. ಬಟ್ ಅದು ಮೂವೀಸ್ ನೋಡೋದು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಕ್ರೇಜು. ಕೆಲವು ಮೂವಿಗಳು ಬಂದಾಗ ಅತಿ ಹೆಚ್ಚು ಹೈಪ್ ಆಗಿರ್ತಕ್ಕಂಥ ಅಥವಾ ನಾವು ಭಾಳ ಆತುರತೆಯಿಂದ ಕಾಯ್ತಕ್ಕಂಥ ಯಾವುದಾದ್ರೂ ಮೂವಿ ಬಂದರೆ ಫಸ್ಟ್ ಡೇ ಫಸ್ಟ್ ಶೋ, ಇಲ್ಲದೇ ಇದ್ದರೆ ಸಮಯಕ್ಕೆ ತಕ್ಕಂಗೆ ಅವಕಾಶ ಸಿಕ್ಕಿದಾಗ ಕಾಲೇಜ್ ಡೇಸ್ನಲ್ಲಿ ಶೆಡ್ಯೂಲ್ ಎಲ್ಲ ಮುಗಿಸ್ಕೊಂಡು ಮೂವಿ ನೋಡಿರುವಂಥದ್ದು. ಭಾಳ ಮೂವೀಸ್ ನೋಡ್ತಿದ್ವಿ. ಟ್ರೆಕ್ಕಿಂಗ್ ಹೋಗ್ತಿದ್ವಿ ಸ್ಯಾಟರ್ಡೆ ಸಂಡೇಸ್ ಕಂಟಿನ್ಯೂಸ್ಲಿ. ರಜೆಗಳು ಒಟ್ಟಾಗಿ ಬಂದರೆ, ಯಾಕಂದರೆ ಪುಣೆ ಸುತ್ತಮುತ್ತ ಸಹ್ಯಾದ್ರಿ ಅಂದರೆ ನಾವೇನು ಪಶ್ಚಿಮ ಘಟ್ಟ ಅಂತೀವಿ, ಅದು ಅಲ್ಲಿಂದನೇ ಕಂಟಿನ್ಯೂ ಆಗಿ ಬರ್ತದೆ. ಸೊ 150 to 80 ಕಿಲೋಮೀಟರ್ ರೇಡಿಯಸ್ನಲ್ಲಿ ಹಲವಾರು ಟ್ರೆಕ್ಕಿಂಗ್ ಸ್ಪಾಟ್ಸ್ ಇದೆ. ಸೊ ತುಂಬ ಟ್ರೆಕ್ಕಿಂಗ್ಗೆ ಹೋಗ್ತಿದ್ವಿ. ಅದರಲ್ಲಿ ಕೂಡ ಮಳೆಗಾಳಿನಲ್ಲಿ ಅಂತೂ ಅದು ಅದ್ಭುತವಾದಂಥ ಇರ್ತದೆ, ಇಟ್ಸ್ ಹೆವನ್ಲಿ. ಸೊ ಅದು ರೆಗ್ಯುಲರ್ಲಿ ನಾವು ಹೋಗ್ತಕ್ಕಂಥದ್ದು. ಗೇಮ್ಸ್ ಸ್ಪೋರ್ಟ್ಸು ಆಡ್ತಿದ್ವಿ ಇದು ಮಾಡಲಿಕ್ಕೆ. ಸೊ ದಟ್ ವಾಸ್ ಇಟ್. ಆಮೇಲೆ ನಾವು ಎಲ್ಲ ನಮ್ಮ ಇಂಜಿನಿಯರಿಂಗ್ ಇದ್ದಾಗ ಒಂದು ಫ್ರೆಂಡ್ ಸರ್ಕಲ್ ಇದೆ, ಈಗಲೂ ಬಹಳ ಟಚ್ಚಲ್ಲಿ ಇರ್ತೀವಿ. ಒಬ್ರಿಗೊಬ್ರು ರೆಗಾಡುವಂಥದ್ದು, ಒಬ್ರಿಗೊಬ್ರು ಕಾಲು ಎಳೆಯೋದು, ಅಷ್ಟೇ ಸಪೋರ್ಟ್ ಮಾಡೋದು, ಅಷ್ಟೇ ಕಷ್ಟದಲ್ಲಿ ಸುಖದಲ್ಲಿ ಒಟ್ಟಾಗಿರೋದು. ಸೊ ಏನೇ ಆ್ಯಕ್ಟಿವಿಟಿ ಇದ್ದರೆ ಕೂಡ ಗ್ರೂಪ್ ಆ್ಯಕ್ಟಿವಿಟೀಸ್ ಮೂಲಕ ಮಾಡ್ತದೆ. ತುಂಬ ಚೆನ್ನಾಗಿತ್ತು. ಅಂದರೆ ಈಗಲೂ ನೆನೆಸ್ಕೊಂಡ್ರೆ ಭಾಳ ಇಮೋಷ್ನಲ್ ಆಗ್ತದೆ. ಆ ದಿನಗಳಲ್ಲಿ ಪಾಕೆಟ್ ಮನಿ ಒಬ್ರದ್ದು ಖಾಲಿ ಆಗಿರಿ ಇನ್ನೊಬ್ಬ ಅವನಿಗೆ ಸಪೋರ್ಟ್ ಮಾಡೋದು. ಈ ತಿಂಗಳು ನಂದು ಫಂಡ್ ಶಾರ್ಟೇಜ್ ಇತ್ತಪ್ಪ, ಮುಂದಿನ ತಿಂಗಳು ಅಟ್ಯಾಚ್ ಮಾಡಿ ನಾನು ಕೊಪ್ಪಪ್ ಮಾಡ್ತೀನಿ, ಈ ತಿಂಗಳು ಬರ್ಸೋವಂಥದ್ದು ಭಾಳ ಅದ್ಭುತವಾದಂಥ ದಿನಗಳು. ಫ್ರೆಂಡ್ಶಿಪ್ ವಿದೌಟ್ ಎನಿ ಇಂಟ್ರೆಸ್ಟ್. ಅಂದರೆ ಅವನು ದೊಡ್ಡವನಾಗಿದ್ದಾನೆ, ಅವ್ನು ಚೆನ್ನಾಗಾಗಿದ್ದಾನೆ, ಅವನೀಗ
ಸಖತ್ತಾಗಿ ಓದ್ತಿದ್ದಾನೆ, ಬರೋದೇ ಇಲ್ಲ ಸರ್. ಬರೋದೇ ಇಲ್ಲ. ಹಾಂ. ಸೊ ಇಟ್ ವಾಸ್ ಪ್ಯೂರ್ ಫ್ರೆಂಡ್ಶಿಪ್, ಪ್ಯೂರ್ ರಿಲೇಷನ್ಶಿಪ್. ಸರ್, ಅಕ್ಷಯ್ ಸರ್ ಫೇವ್ರೆಟ್ ಹೀರೋ ಯಾರು ಸಿನಿಮಾದಲ್ಲಿ? ಭಾಳ ಇದೆ. ಗ್ಲ್ಯಾಮರ್ ವಿಷಯ ಬಂದಾಗ ಶಾರುಖ್ ಈಸ್ ದೇರ್, ರಿತಿಕ್ ಈಸ್ ದೇರ್. ಪ್ಯೂರ್ ಆ್ಯಕ್ಟಿಂಗ್ಗೆ ಬಂದರೆ ಅಂದರೆ ಪ್ಯೂರ್ ಆ್ಯಕ್ಟಿಂಗ್, ನವಾಜುದ್ದೀನ್ ಸಿದ್ದಿಕಿ, ಇರ್ಫಾನ್, ಕೆ ಮೆನನ್. ಕಾಂಪ್ರಿಹೆನ್ಸಿವ್ ಪ್ಯಾಕೇಜ್, ಒಟ್ಟಾರೆ ಸಂಬಡಿ ಹೂ ಕ್ಯಾನ್ ಡೂ ಎವ್ರಿಥಿಂಗ್. ಆಫ್ಕೋರ್ಸ್ ಅಮಿತಾಬ್ ಬಚ್ಚನ್. ಕನ್ನಡ ಮೂವಿಗಳನ್ನು ನೋಡಿದರೆ ಖಂಡಿತವಾಗಿ ಅಪ್ಪು ಅದ್ಭುತವಾದಂಥ ಆ್ಯಕ್ಟರ್. ಶಿವರಾಜ್ ಕುಮಾರ್ದು ಹಲವಾರು ಮೂವೀಸ್ ನೋಡಿದ್ದೀನಿ, ಉಪೇಂದ್ರದು ಒಂದಷ್ಟು ಮೂವೀಸ್ ನೋಡಿದ್ದೀನಿ, ಕಚ್ಚಾ ಸುದೀಪ್ದು ಒಂದಷ್ಟು ಮೂವೀಸ್ ನೋಡಿದ್ದೀನಿ. ಯಾ ಐ ಮೀನ್ ಇಟ್ಸ್ ಡಿಫ್ರೆಂಟ್ ಆ್ಯಂಡ್ ಇಟ್ಸ್ ಡಿಫಿಕಲ್ಟ್. ಟಾಪ್ ಮೋಸ್ಟ್ ಪ್ರಯಾರಿಟಿ ಕೊಡೋದು ಬಹಳ ಕಷ್ಟ. ಬಿಕಾಸ್ ಎಲ್ಲ ಡೈಮೆನ್ಷನ್ಸ್ನಲ್ಲಿ ಆಲೋಚನೆ ಮಾಡಿದರೆ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಇದರಲ್ಲಿ ಇದ್ದಾರೆ. ದೇ ಹ್ಯಾವ್ ದೇರ್ ಓನ್ ಸ್ಟೈಲ್. ಸೊ ದೇ ಆರ್ ಮಾಸ್ಟರ್ಸ್ ಇನ್ ದೇರ್ ಸ್ಟೈಲ್. ಸೊ ಹೂ ಇಸ್ ದ ಬೆಸ್ಟ್ ಅಂತ ಹೇಳೋದು ಬಹಳ ಕಷ್ಟ. ಹೇಳಕ್ಕೆ ಬರಲ್ಲ, ಹೇಳಕ್ಕೆ ಆಗೋದಿಲ್ಲ ಸರ್. ಹೀರೋಯಿನ್ಸು ಸರ್, ವಾಹ್, ಆ ಹೀರೋಯಿನ್ಗೋಸ್ಕರ ನಾನು ಸಿನಿಮಾ ಹೋಗ್ತೀನಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ರೀತಿ ಫ್ರಮ್ ದಿ ಪ್ಯೂರ್ ಸಿನಿಮ್ಯಾಟೋಗ್ರಾಫಿಕಲಿ ಆಲೋಚನೆ ಮಾಡಿದರೆ ಮೂವಿನಲ್ಲಿ ಅವ್ರದ್ದೇ ಆದಂಥ ಇನ್ಫ್ಲೂಯೆನ್ಸು, ಅವ್ರದ್ದೇ ಆದಂಥ ಪ್ರೆಸೆನ್ಸಿಂದ ಮೂವಿನ ಜೊತೆಗೆ ಕ್ಯಾರಿ ಮಾಡುವಂಥದ್ದು ನೋಡಿದರೆ ಇನಿಷಿಯಲ್ ಡೇಸಲ್ಲಿ ಮಾಧುರಿ ದೀಕ್ಷಿತ್, ಆಫ್ಕೋರ್ಸ್, ರೇಖಾ. ಇತ್ತೀಚೆಗೆ ನೋಡೋದ್ರಲ್ಲಿ ದೀಪಿಕಾ ಪದುಕೋನ್. ದೇ ಹ್ಯಾವ್ ಬಿನ್ ಏನೋ ಅವರ ಕೆಲಸಗಳನ್ನು, ಅವರ ಒಟ್ಟು ಮೂವೀಸ್ನಲ್ಲಿ ಅವ್ರು ಯಾವ ಥೀಮನ್ನು ತಗೊಂಡು ಬರ್ತಾರೆ ಮತ್ತು ಅವ್ರು ಎಷ್ಟು ವೇಟ್ ಕ್ಯಾರಿ ಮಾಡ್ತಾರೆ, ಅದನ್ನು ನಿಜವಾಗ್ಲೂ ಮೆಚ್ಚಿಸ್ಬೇಕಾಗಿರೋದು. ಸರ್, ಒಂದು ರಿಕ್ವೆಸ್ಟು, ನೀವು ಒಳ್ಳೆ ಸಿಂಗರು ಸರ್, ತುಂಬ ಚೆನ್ನಾಗಿ ಸಾಂಗ್ ಹೇಳ್ತೀರಿ. ಹಿಂದಿಲಿ ಒಂದು ಚಿಕ್ಕದಾಗಿ, ಕನ್ನಡದಲ್ಲೂ ಒಂದು ಚಿಕ್ಕದಾಗಿ ಸಾಂಗ್ ಯಾವ್ದಾರು ನಿಮಗೆ ಇಷ್ಟವಾಗಿದೆ? ಹಿಂದಿನಲ್ಲಿ ನಾನು ಜನರಲಿ ಎಲ್ಲ ಕಡೆ ನನಗೆ ಇಷ್ಟ ಆಗಿರುವಂಥದ್ದು ಹಾಡು ಅಂದರೆ ಅಕ್ಬರ್ ಜಿಲಾನಿ ಅವರು ಹಾಡಿರುವಂಥದ್ದು ಕಭಿ ಅಲ್ವಿದಾ ನಾ ಕೆಹನಾ. ಸೊ ಅದರಲ್ಲಿ ಅಂದರೆ ಇಟ್ಸ್ ಅ ಪಾರ್ಟಿಂಗ್ ಸಾಂಗ್. ನಾವು ಪ್ರತಿ ಸತಿ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಗುಂಪು ಜೊತೆಗೆ ಇರ್ತೀವಿ. ಸಂದರ್ಭ ಚೇಂಜ್ ಆದಾಗ ಆ ಗ್ರೂಪ್ನ ಬಿಟ್ಟು ಇನ್ನೊಂದು ಗ್ರೂಪ್ ಜೊತೆಗೆ ಹೋಗುವಂಥದ್ದು ಸಹಜ. ಆ ಸಂದರ್ಭದಲ್ಲಿ ಕಭಿ ಅಲ್ವಿದಾ ನಾ ಕೆಹನಾ ತುಂಬ ಚೆನ್ನಾಗಿ ಹಾಡುತ್ತೆ. ಚಲ್ತೆ ಚಲ್ತೆ ಮೇರೆ ಯೇ ಗೀತ್ ಯಾದ್ ರಖನಾ ಕಭಿ ಅಲ್ವಿದಾ ನಾ ಕೆಹನಾ ಕಭಿ ಅಲ್ವಿದಾ ನಾ ಕೆಹನಾ. ಅಂದರೆ ಒಟ್ಟಾರೆ ಏನೇ ಇದ್ದರೂ ಕೂಡ ಒಬ್ರಿಗೊಬ್ರು ನೆನೆಸ್ಕೊತಾ ಇರಿ, ಟಚ್ ಅಲ್ಲಿ ಇರಿ ಅನ್ನುವಂಥ ಅರ್ಥಗರ್ಭಿತವಾದಂಥ ಹಾಡು ಇದು. ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಸರ್ ಯಾವ್ದಾರು ಸಾಂಗ್ ಹೇಳ್ಬೋದಾ ಚಿಕ್ಕದಾಗಿ? ಕನ್ನಡದಲ್ಲಿ ಹಲವಾರು ಹಾಡು ಹಾಡ್ತೀನಿ. ನಾನು ಮೊದಲನೇ ಹಾಡು ಕಲ್ತಿರೋದು ಬಹಳ ಜನಪ್ರಿಯವಾದಂಥ ಹಾಡು ಅಪ್ಪು ಮೂವಿಯಿಂದ, ನಿತಿನ್ ಮೂವಿಯಿಂದ, ನೀನೇ ರಾಜ್ಕುಮಾರ. ಸೊ ಬೊಂಬೆ ಹೇಳುತ್ತಾ ಇದೆ, ತುಂಬ ಚೆನ್ನಾಗಿತ್ತು. ಸೊ ಅಂದರೆ ಈ ಭಾಷೆ ವಿಷಯದ ಬಗ್ಗೆ ನಂದು ಹೆಚ್ಚು ಆಸಕ್ತಿ ಬಂದಾಗ, ಮೂವೀಸ್ ನೋಡೋಕ್ಕೆ ಶುರು ಮಾಡಿದಾಗ ಈ ಹಾಡು ನನ್ನ ಮೊದಲನೇದಾಗಿ ಇದು ಆಗಿರುವಂಥದ್ದು. ಅದರಲ್ಲಿ ಮಧ್ಯದಲ್ಲಿ ಒಂದು ಲೈನ್ಸ್ ಬರುತ್ತೆ, ನಾನು ಅಂದರೆ ಪರ್ಸ್ನಲ್ ಫೇವ್ರೇಟು. ಆಳಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ತುಂಬ ಚೆನ್ನಾಗಿದೆ. ಅಂದರೆ ಸಂದರ್ಭದಲ್ಲಿ, ಪರಿಸ್ಥಿತಿನಲ್ಲಿ ಎಷ್ಟೋ ಕಷ್ಟ ಬಂದರೂ ಕೂಡ, ಎಷ್ಟು ನೀವು ಕೆಲವು ಸತಿ ಗೆಲುವು ಸೋಲು ಬರ್ತಾ ಇರುತ್ತೆ, ಸೋತ್ರೂ ಕೂಡ ತಲೆಯ ಬಾಗಬಾರ್ದು. ಯು ಶುಡ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಇಟ್. ಸೂಪರ್ ಸರ್. ಬ್ಯಾಕ್ ಟು ಪೊಲೀಸಿಂಗ್. ಬೆಂಗಳೂರು ಸಿಟಿಲಿ ಸರ್ ಎಲ್ಲ ಡಿಸ್ಟಿಕಲ್ಲೂ ಕೆಲಸ ಮಾಡಿದ್ದ ಎಕ್ಸ್ಪೀರಿಯೆನ್ಸೇ ಬೇರೆ ಆಗುತ್ತೆ. ಬೆಂಗಳೂರು ಸಿಟಿಲಿ ಕೆಲಸ ಮಾಡುವಂತಹ ಎಕ್ಸ್ಪೀರಿಯೆನ್ಸೇ ಬೇರೆ ಆಗುತ್ತೆ. ಖಂಡಿತ. ಕ್ರೈಮ್ ಆನ್ DCP ಇದ್ರಿ, ಈಗ ಸೆಂಟ್ರಲ್ DCP ಆಗಿದ್ರಿ ಸರ್. ಪ್ರಮುಖವಾಗಿ ಸರ್, ಇದರಲ್ಲೂ ಸೆಂಟ್ರಲ್ DCP ಆಗುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಎಲ್ಲ ರಾಜಕಾರಣಿಗಳು ಇಲ್ಲೇ ಇರ್ತಾರೆ, ವಿಧಾನಸೌಧ ಎಲ್ಲ ಪ್ರತಿಯೊಂದೂ ಕೂಡ ನಿಮ್ಮ ಸರೌಂಡಿಂಗಲ್ಲೇ ಬರುತ್ತೆ. ಬಂದೋಬಸ್ತ್ ಮಾಡಬೇಕು, ಯಾರು ಕಾಲ್ ಮಾಡಿದ್ರೆ ತಕ್ಷಣಕ್ಕೆ DCP ಅವ್ರು ಎಲ್ಲಿದ್ದಾರಪ್ಪ, ಇದ್ದಾರೆ ಸರ್, ಇದ್ದಾರೆ ಲೆಕ್ಕಾಚಾರಕ್ಕೆ. ಸರ್, ಈ ಸಿಚುವೇಶನ್ ಇಲ್ಲಿ ಪ್ರೆಸೆಂಟ್
ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್, ಹೆಂಗಿದೆ ಅಂತ ಸೆಂಟ್ರಲ್ ಡಿ ಸಿ ಪಿ? ಡಿಸ್ಟ್ರಿಕ್ಟ್ಸ್ನಲ್ಲಿ ಎಸ್ ಪಿ ಇಸ್ ದ ಅಂದರೆ ಯಾವುದೇ ಆದಂಥ ಇಮ್ಮಿಡಿಯೇಟ್ ಡಿಸಿಷನ್ ತಗೋಬೇಕಾದ್ರೆ ಎಸ್ ಪಿಸ್ ಡಿಸಿಷನ್ ಈಸ್ ಆಲ್ಮೋಸ್ಟ್ ಫೈನಲ್. ಅಫ್ಕೋರ್ಸ್ ಆ ನಿರ್ಣಯಕ್ಕೆ ಬರಬೇಕಾದ್ರೆ ನಾವೆಲ್ಲ ಹಿರಿಯರ ಜೊತೆಗೆ ಕನ್ಸಲ್ಟ್ ಮಾಡಿ ಬಂದಿರ್ತೀವಿ. ಬಟ್ ಕಮಿಷನರೇಟ್ನಲ್ಲಿ ವಿ ಹ್ಯಾವ್ ಅ ಬಾಸ್. ಸೊ ಕಮಿಷನರ್ ಅವ್ರ ಜೊತೆಗೆ ಅವರ ಅಂದರೆ ಆ ಕಮಿಷನರೇಟ್ನಲ್ಲಿ ಕೆಲಸ ಮಾಡುವಾಗ ಡಿಸಿಷನ್ ಮೇಕಿಂಗ್ ಫೈನಲ್ ಡಿಸಿಷನ್ ನಾವು ದಿನನಿತ್ಯ ತಗೋಂತ ಇದ್ದರೂ ಕೂಡ ಪ್ರತಿಯೊಂದು ಸತಿ ಅವ್ರಿಗೆ ಕನ್ಸಲ್ಟ್ ಮಾಡಿ ನಮ್ಮ ಮೇಲಧಿಕಾರಿಗಳು, ನಮಗೆ ಜಾಯಿಂಟ್ ಸಿ ಪಿ ಅಡಿಷನಲ್ ಸಿ ಪಿಸ್ ಇರ್ತಾರೆ, ಸಿ ಪಿಸ್ ಇರ್ತಾರೆ, ಅವ್ರಿಗೆ ಕನ್ಸಲ್ಟ್ ಮಾಡಿ ಎವ್ರಿ ಡೇ ಆ್ಯಕ್ಟಿವಿಟೀಸ್ ಮಾಡೋದು. ಸೊ ಯು ಹ್ಯಾವ್ ಟು ಬಿ ಆಲ್ವೇಸ್ ಇನ್ ದ ಕಮ್ಯುನಿಕೇಷನ್ ಲೂಪ್. ಅದು ಒಂದು ಮೇಜರ್ ವ್ಯತ್ಯಾಸ ಆಗ್ತದೆ. ಸೆಕೆಂಡ್, ಡಿಸ್ಟ್ರಿಕ್ಟ್ಸ್ನಲ್ಲಿ ಎಸ್ ಪಿ ಫೀಲ್ಡ್ಗೆ ಬಂದ್ರೆ ಅಂದರೆ ಇಟ್ ಈಸ್ ಅದು ಭಾಳ ಇಂಪಾರ್ಟೆಂಟ್ ಅನ್ನೋದಿದ್ದರೆ ಮಾತ್ರ ಎಸ್ ಪಿ ಫೀಲ್ಡ್ಗೆ ಬರ್ತಾರೆ, ಅಥವಾ ಭಾಳ ಕ್ರುಷಿಯಲ್ ಏನಾದರೂ ಇನ್ಸಿಡೆಂಟ್ ಆಗಿದೆ, ಭಾಳ ಹೀನಸ್ ಇನ್ಸಿಡೆಂಟ್ ಆಗಿದೆ, ಭಾಳ ಮೇಜರ್ ಬಂದೋಬಸ್ತ್ ಇದ್ದರೆ. ಇಲ್ಲಿ ಸಿಟಿನಲ್ಲಿ ಹಾಗಲ್ಲ. ಸಿಟಿ ಬಿಕಾಸ್ ಇಟ್ ಈಸ್ ವೆರಿ ಸೆನ್ಸಿಟಿವ್, ಇಟ್ ಡಿಮ್ಯಾಂಡ್ಸ್ ಪ್ರೆಸೆನ್ಸ್. ಹಾಗಾಗಿ ಡಿ ಸಿ ಪಿಗಳು ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಡಿ ಸಿ ಪಿಸ್ ಪ್ರೆಸೆನ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಬ್ಯಾಂಗ್ಳೂರ್ ಸಿಟಿಗೆ ಗ್ಲೋಬಲ್ ಪ್ರೆಸೆನ್ಸ್ ಇದೆ, ಗ್ಲೋಬಲ್ ವಿಸಿಬಿಲಿಟಿ ಇದೆ. ಸೊ ಇಲ್ಲಿ ಏನೇ ಆದರೂ ಕೂಡ ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಅಲ್ಲದೆ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ಸಲ್ಲಿ ಕೂಡ, ಮೀಡಿಯಾ ಚಾನಲ್ಸ್ನಲ್ಲಿ ಕೂಡ, ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಇಲ್ಲಿದ ವಿಷಯಗಳು ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಸೊ ಆ ಘಟನೆಗೆ ನಮ್ಮ ರೆಸ್ಪಾನ್ಸು, ಯಾವುದೇ ಒಂದು ಘಟನೆಗೆ ನಮ್ಮ ರೆಸ್ಪಾನ್ಸು ಅಷ್ಟೇ ಕರೆಕ್ಟಾಗಿ ಇರಬೇಕು, ಅಪ್ರೋಪ್ರಿಯೇಟಾಗಿ ಇರಬೇಕು. ಹಾಗಾಗಿ ಡಿ ಸಿ ಪಿ ಪ್ರೆಸೆನ್ಸ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಿರಿಯ ಅಧಿಕಾರಿಗಳು ನಾವಿಲ್ಲಿ ನೋಡ್ತಾ ಇರ್ಬೋದು, ಭಾಳ ಫ್ರೀಕ್ವೆಂಟ್ಲಿ ಫೀಲ್ಡಲ್ಲಿ ಇದ್ದು ಕೆಲಸಗಳನ್ನು ಹತ್ತಿರದಿಂದ ಸೂಪರ್ವೈಸ್ ಮಾಡುವಂಥದ್ದು ಮಾಡ್ತಾ ಇರ್ತೀವಿ. ಪ್ಲಸ್ ಇಟ್ಸ್ ಅ ಫಾಸ್ಟ್ ಮೂವಿಂಗ್ ಲೈಫ್. ಏನಾದರೂ ಆದರೆ ಬಹಳ ಇಮ್ಮಿಡಿಯೇಟ್ಲಿ ಅದಕ್ಕೆ ನಾವು ರಿಯಾಕ್ಟ್ ಮಾಡಬೇಕಾಗಿರ್ತದೆ. ಒಂದು ಪ್ರಾಪರ್ ರಿಯಾಕ್ಷನ್ ಇರಬೇಕು, ಇನ್ನೊಂದು ಇಮ್ಮಿಡಿಯೇಟ್ ರಿಯಾಕ್ಷನ್ ಇರಬೇಕು. ಡಿಲೇ ಆದಷ್ಟು ಸಿಚುವೇಷನನ್ನು ಹ್ಯಾಂಡಲ್ ಮಾಡೋದು ಮತ್ತು ಅದಕ್ಕೆ ತಕ್ಕಂಗೆ ರಿಪ್ಲೈ ಮಾಡೋದು, ಡಿಲೇ ಆದರೆ ದೆರ್ ಈಸ್ ಆಲ್ವೇಸ್ ಅ ರಿಯಾಕ್ಷನ್ ಟು ಇಟ್. ಹಾಗಾಗಿ ಪ್ಲಸ್ ನೀವು ಆಗಲೇ ಹೇಳಿದಾಗೆ ಸಿಟಿ ಅಂದರೆ ಭಾಳಷ್ಟು ವಿ ಐ ಪಿಗಳು ಇಲ್ಲೇ ಇರ್ತಾರೆ. ಸೊ ಜನಪ್ರತಿನಿಧಿಗಳೇ ಇರ್ಬೋದು, ಸರ್ಕಾರದ ಹಿರಿಯ ಅಧಿಕಾರಿಗಳೇ ಇರ್ಬೋದು, ಸರ್ಕಾರದ ಹಿರಿಯ ಮಿನಿಸ್ಟರ್ಸು ಎಲ್ಲರೂ, ಸಿ ಎಮ್ ಸರ್ ಇರ್ಬೋದು, ಗವರ್ನರ್ ಸರ್ ಇರ್ಬೋದು, ಡಿ ಸಿ ಎಮ್ ಸರ್ ಇರ್ಬೋದು, ಎಲ್ಲ ಹೈಕೋರ್ಟ್ ಚೀಫ್ ಜಸ್ಟಿಸ್ಗಳು ಇಲ್ಲೇ ಇರ್ತಾರೆ. ಸೊ ಸಿಟಿ ಹ್ಯಾಸ್ ದ್ಯಾಟ್ ಕೈಂಡ್ ಆಫ್ ದಿಸ್ ಥಿಂಗ್. ಸೊ ಇಲ್ಲಿ ಯಾವ ಸಂದರ್ಭದಲ್ಲಿ ವಿ ಐ ಪಿಗಳು ಮೂವ್ ಆಗ್ತಾರೆ ಆವಾಗ ಯು ಹ್ಯಾವ್ ಟು ಬಿ ಎಕ್ಸೆಪ್ಷನಲಿ ಅಲರ್ಟ್. ಅದನ್ನು ಸಹಜವಾಗಿ ತೆಗೆದುಕೊಂಡು, ಕ್ಯಾಜುವಲ್ ಆಗಿ ತೆಗೆದುಕೊಂಡು ಯಾರೊಬ್ಬರಿಗೆ ಜವಾಬ್ದಾರಿ ಕೊಟ್ಟು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಆಗೋದಿಲ್ಲ. ಯು ನೀಡ್ ದ್ಯಾಟ್ ಕೈಂಡ್ ಆಫ್ ಪ್ರೆಸೆನ್ಸ್. ಭಾಳ ಜವಾಬ್ದಾರಿ ಇದ್ದಂಥ ಕೆಲಸ. ಸೊ ಕ್ರೈಮ್ ವಿಷಯಕ್ಕೆ ಬಂದಾಗ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ನಮಗೆ ಗೊತ್ತಾಗುವಂಥದ್ದು ಏನಾಗುತ್ತೆ ಅಂತಂದರೆ, ಈ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಮರ್ಡರ್ ಆಗುವಂಥದ್ದು ಅಥವಾ ಸ್ಟ್ಯಾಬಿಂಗ್ ಮಾಡುವಂಥದ್ದು ಅವೆಲ್ಲ ನಡೀತಾನೆ ಇರುತ್ತೆ ಸಿಟೀಲಿ. ಆದರೂ ಬೆಂಗಳೂರು ಸಿಟೀಲಿ ನಾವು ವರದಿ ಮಾಡ್ತಾ ಇರ್ತೀವಿ, ನೀವು ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀರ, ಅದೆಲ್ಲ ತೊಗೊಳ್ತಾ ಇರ್ತೀವಿ. ಸರ್, ಈ ಕ್ರೈಮ್ಗಳನ್ನು ಈ ಸಣ್ಣ ಪುಟ್ಟ ವಿಷಯಗಳಿಗೆ ಕ್ರೈಮ್ ಮಾಡೋದನ್ನು ನೀವು ಎಷ್ಟೋ ಬಾರಿ ಇಮಿಡಿಯೇಟ್ ಆಕ್ಷನ್ ತೊಗೊಳ್ತೀರಿ, ಎಲ್ಲ ಕರ್ಕೊಂಬರ್ತೀರಿ, ಅರೆಸ್ಟ್ ಮಾಡ್ತೀರಿ, ಜೇಸಿಗೆ ಬಿಡ್ತೀರಿ, ಅದು ನ್ಯಾಯಾಂಗದ ಪ್ರಕಾರ ಏನು ನಡೀಬೇಕು ಪ್ರೊಸೀಜರ್ ಎಲ್ಲ ನಡೆಯುತ್ತೆ. ಸರ್, ಇಂತಹ ಸಮಯದಲ್ಲಿ ಜನಗಳಿಗೆ ಅಕ್ಷರ ಸರ್ ಏನು ಹೇಳ್ತಾರೆ, ಈ ರೀತಿ ಸಣ್ಣ ಪುಟ್ಟ ವಿಷಯಗಳು ಕಿರಿಕಾಗುವಂಥದ್ದು, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ, ಏನು ಹೇಳ್ತೀರಿ ಸರ್? ಕ್ರೈಮಲ್ಲಿ ದೇರ್ ಆರ್ 2-3 ಟೈಪ್ಸ್ ಆಫ್ ಕ್ರೈಮ್. ಒಂದು ಸಡನ್ ಆಗಿ ಆಗುವಂಥದ್ದು, ಸಡನ್ ಪ್ರೊವೊಕೇಷನ್ನಲ್ಲಿ ಆಯಿತು, ಸಡನ್ ರೇಜಲ್ಲಿ ಆಯಿತು, ಆ ಸಂದರ್ಭದಲ್ಲಿ ಸಡನ್ನಾಗಿ ಕೋಪ ಬಂತು, ಏನೋ ಒಂದು ಆಗೋಯಿತು. ಇನ್ನೊಂದು ಆಗ್ತದೆ ಪ್ರೀ ಪ್ಲ್ಯಾಂಡ್ ಆಗಿ ಆಲೋಚನೆ ಮಾಡಿಕೊಂಡು ಅದಕ್ಕೆ ಆದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಮಾಡ್ತಕ್ಕಂಥ ಕ್ರೈಮ್. ಈ ಸೆಕೆಂಡ್ ಆಸ್ಪೆಕ್ಟ್ ಏನಿದೆ ಅದು ಬಹಳ ಸೀರಿಯಸ್. ಅಂದರೆ ಎಲ್ಲಿ ಒಂದು ಕಡೆ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ಪೂರ್ವ ಸಿದ್ಧತೆ ಮಾಡಿಕೊಂಡು ಅಂಥದ್ದೇ ಮನಸ್ಥಿತಿನಲ್ಲಿ ಒಳಗಾಗಿರುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರಲ್ಲ, ದಟ್ ಹ್ಯಾಸ್ ಟು ಬಿ ಟೇಕನ್ ವೆರಿ ಸೀರಿಯಸ್ಲಿ. ಎಲ್ಲಿ ಒಂದು ಕಡೆ ಸೊಸೈಟಿನಲ್ಲಿ ಇರ್ತಕ್ಕಂಥ ಡಿಸ್ಟ್ರೆಸ್ ಕೂಡ ಇದಕ್ಕೆ ಕಾರಣ. ಸೊ ಚಿಕ್ಕ ವಿಚಾರದಲ್ಲಿ ನನಗೆ ಹಿಂಗೆ ಅಂದರು, ನನಗೆ ಹಂಗೆ ಹೇಳಿದರು, ನನಗೆ ಗುರಾಯಿಸಿ ನೋಡಿದರು, ಇವೆಲ್ಲ ಸೊಸೈಟಿನಲ್ಲಿ ಏನು ಡಿಸ್ಟ್ರೆಸ್ಗಳು ಆಗ್ತವೆ. ಇಕನಾಮಿಕ್ ಡಿಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇರ್ಬೋದು, ರಿಲೇಷನ್ಶಿಪ್ನಲ್ಲಿ ಆಗಿರ್ತಕ್ಕಂಥ ಡಿಸ್ಟ್ರೆಸ್ ಇರ್ಬೋದು. ಅದರಿಂದ ಕೂಡ ಇವೆಲ್ಲ ಕ್ರೈಮ್ಗಳಾಗುವಂಥದ್ದು ಹೆಚ್ಚಾಗ್ತದೆ. ಎಸ್ಪೆಷಲಿ ಸಿಟಿನಲ್ಲಿ ಏನಾಗ್ತದೆ,
ದರ್ ಈಸ್ ಪ್ರತಿಯೊಬ್ಬರಿಗೆ ನನ್ನದೇ ಆದಂಥ ಐಡೆಂಟಿಟಿ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಕೆಲವರು ಇದನ್ನು ಶಾರ್ಟ್ಕಟ್ ಆಗಿ ಬಳಸಲಿಕ್ಕೆ ನೋಡ್ತಾರೆ. ನಾನು ಈ ರೀತಿ ನನ್ನ ಐಡೆಂಟಿಟಿನ ಪ್ರಸ್ತಾಪ ಮಾಡ್ಬೋದು, ಬೆಳೆಸ್ಕೊಂಡು ಹೋಗ್ಬೋದು, ನಾನೇ ಇದರ ಮೂಲಕ ನನ್ನದೇ ಆದಂಥ ಒಂದು ಸೆಟಪ್ನ ರೆಡಿ ಮಾಡ್ಬೋದು, 4 ಜನರ ನನ್ನ ನಮಸ್ಕಾರ ಮಾಡುವಂಥದ್ದು ಆಗ್ತದೆ, ನನಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ತಪ್ಪು ಅಭಿಪ್ರಾಯ ಮನಸ್ಸಿನಲ್ಲಿ ಇಟ್ಕೊಂಡು ಶಾರ್ಟ್ಕಟ್ ಮೂಲಕ ಐಡೆಂಟಿಟಿನ ನಿರ್ಮಾಣ ಮಾಡಲಿಕ್ಕೆ ಹೋಗುವಂಥದ್ದು ಕೂಡ ನಾವು ನೋಡಿದ್ದೀವಿ. ಸೊ ಈ ಯಾರೊಬ್ಬರನ್ನ ಅಣ್ಣ ಅಂತ ಕರೆಯೋದು, ಅವ್ರ ಹಿಂದೆ ತಿರುಗೋದು, ಬಿಲ್ಟಪ್ ತಗೊಳ್ಳೋದು, ಸೋಷಿಯಲ್ ಮೀಡಿಯಾನಲ್ಲಿ ಪೋಸಸ್ ಕೊಡೋದು, ಯಾವುದಾದ್ರು ಬ್ಯಾಕ್ಡ್ರಾಪ್ ಮ್ಯೂಸಿಕ್ ಹಾಕ್ಕೊಂಡು ನಾವು ಏನೋ ಮಾಡ್ತಾ ಇದ್ದೀವಿ ಅನ್ನೋ ಟೈಪ್ಸು ಇದು ಮಾಡೋದು. ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಅ ಸ್ಪೇಸ್ ಫಾರ್ ಯುವರ್ ಸೆಲ್ಫ್. ಸರ್, ಇನ್ನೊಂದು ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ವರದಿಯಾಗ್ತಾ ಇರುವಂಥದ್ದು ಸೈಬರ್ ಕ್ರೈಮ್. ಅದರಲ್ಲೂ ನಮಗೆ ಡಿಜಿಟಲ್ ಅರೆಸ್ಟು, ಆಮೇಲೆ ಮೆಸೇಜ್ ಕಳಿಸೋದು, ಆಮೇಲೆ ಇನ್ವೆಸ್ಟ್ಮೆಂಟ್ ಫ್ರಾಡು, ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು ಎಜುಕೇಟೆಡೇ ಅತಿ ಹೆಚ್ಚು ಫಾಲೋ ಆಗ್ತಾ ಇರುವಂಥದ್ದು. ಸರ್, ಅಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಿ? ಬೇರೆ ಯಾವುದೇ ಕ್ರೈಮ್ ಆಗಬೇಕಾದ್ರೆ ಅಲ್ಲಿ ವಿಕ್ಟಿಮ್ದು ಸಹಕಾರ ಬೇಕಾಗಿಲ್ಲ. ಈಗ ಮನೆ ಕಳ್ತನ ಆಗಬೇಕಾದ್ರೆ ವಿಕ್ಟಿಮ್ ಏನೋ ಹೆಲ್ಪ್ ಮಾಡಬೇಕಾಗಿಲ್ಲ. ಯಾವುದಾದ್ರೂ ಬೇರೆ ಕೇಸ್ ಆಗಬೇಕಾದ್ರೆ ವಿಕ್ಟಿಮ್ ಆ್ಯಕ್ಚುಲಿ ಅವ್ನು ವಿಕ್ಟಿಮೈಸ್ ಆಗಿರ್ತಾನೆ, ಅವನು ಅಪರಾಧಿಗೆ ಸಪೋರ್ಟ್ ಮಾಡುವಂಥ ಅಗತ್ಯನೇ ಇಲ್ಲ. ಸೈಬರ್ ಕ್ರೈಮ್ನಲ್ಲಿ ವಿಕ್ಟಿಮ್ ಸಪೋರ್ಟ್ ಇಲ್ಲದೆ, ವಿಕ್ಟಿಮ್ ಸಹಾಯ ಕೊಡದೆ ಸೈಬರ್ ಕ್ರೈಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿಕ್ಟಿಮ್ ಹೆಂಗೆ ಸಹಾಯ ಮಾಡ್ತಾನೆ? ಅವ್ನ ಪಾಸ್ಪೋರ್ಟ್, ಅವ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾನೆ, ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತಾನೆ, ಅವನು OTP ಕೊಡ್ತಿದ್ದ, ಅವನು ಪಾಸ್ವರ್ಡ್ ಡೀಟೇಲ್ಸ್ ಕೊಟ್ಬಿಡ್ತಾನೆ, ಅಥವಾ ಇವ್ರು ಹೇಳಿರ್ತಕ್ಕಂಥ ಏನೋ ಸ್ಕೀಮ್ ಕೊಡ್ತಾರೆ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೊಡ್ತಾರೆ, ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ, ಅತಿ ಹೆಚ್ಚು ರಿಟರ್ನ್, ಇಲ್ಲಾಜಿಕಲ್ ರಿಟರ್ನ್ಸ್. ನಿಮಗೆ ಪ್ರತಿ ತಿಂಗಳು 2%, ಅಂದರೆ ವರ್ಷ ಪೂರ್ತಿ ಆದರೆ 24% ರಿಟರ್ನ್ಸ್. ಹೆಂಗೆ ಸಾಧ್ಯ ಇದೆ? ನೀವು 1 ಲಕ್ಷ ಹಾಕಿ ತಿಂಗಳಿಗೆ 10,000 ಕೊಡ್ತೀವಿ ಅಂದರೆ 10% ರಿಟರ್ನ್ಸ್. ಈ ರೀತಿ ಅವರು ಮೋಸಕ್ಕೆ ಇವ್ರು ಬಲಿಯಾಗಿ ಅವರಿಗೆ ದುಡ್ಡು ಹಾಕುವಂಥದ್ದು. ಸೊ ಎಲ್ಲಿ ದುಡ್ಡು ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ, ಮನಿ ಟ್ರಾನ್ಸಾಕ್ಟ್ ಮಾಡ್ತಾರೆ, ಅಲ್ಲಿ ವಿಕ್ಟಿಮ್ ಮಾಡಲೇಬೇಕು. ವಿದೌಟ್ ವಿಕ್ಟಿಮ್ ಸಪೋರ್ಟ್ ಸೈಬರ್ ಕ್ರೈಮ್ ಆಗಲ್ಲ. ಹಾಗಾಗಿ ಸೈಬರ್ ಕ್ರೈಮ್ ವಿಷಯ ಬಂದಾಗ ನಾವು ಅತಿ ಹೆಚ್ಚು ಒತ್ತು ಕೊಡ್ತೋದು ವಿಕ್ಟಿಮ್ಗಳನ್ನು ಎಜುಕೇಟ್ ಮಾಡಲಿಕ್ಕೆ. ಅದರಲ್ಲಿ ಎಜುಕೇಟೆಡ್ ಲಾಟ್ ಯಾಕೆ ಆಗ್ತದೆ ಅಂದರೆ ಅವರು ಪ್ರಿಕಾಷನ್ ತಗೊಳ್ಳಲ್ಲ. ಯು ಹ್ಯಾವ್ ಟು ಬಿ ಪ್ರಿಕಾಷಿಯಸ್. ಈಗ ಏನಾದರೂ ನಿಮಗೆ ಡಿಜಿಟಲ್ ಅರೆಸ್ಟೇ ತಗೊಳ್ಳಿ, ಯಾರಾದರೂ ನಿಮಗೆ ಫೋನ್ ಮಾಡಿಬಿಟ್ಟು ನಾನು CBIಯಿಂದ ಮಾತಾಡ್ತಾ ಇದ್ದೀನಿ, ನಾನು ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಇದನ್ನೇ ಮಾಡಲೇಬೇಕು ಅಂತಂದರೆ ಎಲ್ಲರಿಗೆ ಗೊತ್ತಿದೆ ನಮಗೆ ನ್ಯಾಯಾಲಯ ಇದೆ, ನಮಗೆ ಲೀಗಲ್ ಏಡ್ ತಗೊಳ್ಳುವಂಥ ಅಧಿಕಾರ ಇದೆ. ಒಂದು ಅರ್ಧ ಗಂಟೆ ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದ್ಕೊಂಡು, ಅಂದರೆ ಮೆಂಟಲಿ ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದುಬಿಟ್ಟು ಯಾರೊಬ್ಬರು ಸಲಹೆ ತಗೊಳ್ಳುವಂಥದ್ದು ಆಗೋದಿಲ್ವಾ? ನಾವು ಒಂದು ಫೋನ್ ಪರ್ಚೇಸ್ ಮಾಡೋಕ್ಕೆ ಹೋಗೋದಿದ್ರೆ 10 ಜನರ ಹತ್ರ ಮಾತಾಡ್ತೀವಿ. ಇಲ್ಲಿ ಕೋಟಿಗಟ್ಟಲೆ ಟ್ರಾನ್ಸ್ಫರ್ ಮಾಡುವಾಗ ನಾವು ಒಂದು ಸತಿನೂ ಇನ್ನೊಬ್ಬರಿಗೆ ಕನ್ಸಲ್ಟ್ ಮಾಡಿದೆ, ಲಾಯರ್ಸ್ಗೆ ಕನ್ಸಲ್ಟ್ ಮಾಡಿದೆ, ಅವ್ರು ಈ ರೀತಿಯ ಇರುತ್ತಾ? ಮತ್ತು ಇಂಥ ಪ್ರಕರಣಗಳು ಪ್ರತಿನಿತ್ಯ ಆದಾಗ ಮಾಧ್ಯಮ ಮಿತ್ರರ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಇದನ್ನು ವರದಿ ಆಗ್ತಾನೆ ಇರುತ್ತೆ. ಅದು ಓದ್ಕೊಂಡಂತೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿದೆ. ಹಾಗಾಗಿ ವಿಕ್ಟಿಮ್ ಅಲರ್ಟ್ ಆಗಿರಬೇಕು, ವಿಕ್ಟಿಮ್ ಎಜುಕೇಟೆಡ್ ಆಗಿರಬೇಕು, ವಿಕ್ಟಿಮ್ ಸಹಜವಾಗಿ ಯಾವುದೇ ಇಂಥ ಮೋಸಕ್ಕೆ ಬಲಿಯಾಗಬಾರ್ದು. ಮತ್ತು ಒಂದ್ಸತಿ ಆದರೆ ಅದನ್ನು ರಿಪೀಟೆಡ್ಲಿ ಆಗ್ತಾರೆ. ದಟ್ ಈಸ್ ಅನದರ್ ಪ್ರಾಬ್ಲಮ್. ಒಂದ್ಸತಿ ದುಡ್ಡು ಹಾಕ್ತಾರೆ, ಇಲ್ಲ ಇನ್ನೂ ಹೆಚ್ಚು ಬರೋದಿದೆ, ಇನ್ನೂ ಹೆಚ್ಚು ಬರಲಿದೆ, ನಿಮಗೆ ದುರಾಸೆ. ಸರ್, ಡ್ರಗ್ ವಿಷಯ ನಾವು ಮಾತಾಡಲೇಬೇಕು. ಯಾಕಂದರೆ ಕಾಲೇಜ್ಗಳಲ್ಲಿ ಡ್ರಗ್ ಹರಿದಾಡುವಂಥದ್ದು ಬೇರೆ ಬೇರೆ ಒಡಿಶಾಯಿಂದೆಲ್ಲ ಬರುತ್ತೆ, ನೈಜೀರಿಯನ್ ಪ್ರಜೆಗಳಲ್ಲಿ ಬಂದು ಡ್ರಗ್ ಪೆಡ್ಲಿಂಗ್ ಮಾಡುವಂಥದ್ದು. ಆಗಾಗ ನಾವು ಪ್ರೆಸ್ ಮೀಟಲ್ಲಿ ನೋಡ್ತಾ ಇರ್ತೀವಿ, ನೀವು ಕೋಟ್ಯಾಂತರ ರೂಪಾಯಿ ಡ್ರಗ್ ತರ್ತೀರಾ, ಗಾಂಜಾ ತರ್ತೀರಾ, ಸೀಸ್ ಮಾಡ್ತೀರಾ, ಅರೆಸ್ಟ್ ಮಾಡಿ ಕಳಿಸ್ತೀರಾ. ಮತ್ತು ಡ್ರಗ್ ಕನ್ಸ್ಯೂಮ್ ಮಾಡೋರು ಇರೋವರೆಗೂ ಕೂಡ ಡ್ರಗ್ದು ಹರಿದಾಡ್ತಾನೆ ಇರುತ್ತೆ. ಬೀಯಿಂಗ್ ಎ ಸಿಟಿಜನ್, ನಾಗರಿಕರಾಗಿ ಡ್ರಗ್ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಜನಸಾಮಾನ್ಯರ ಸಹಾಯ ಮತ್ತು ಅವರ ಸಹಕಾರ ಎಷ್ಟರ ಮಟ್ಟಿಗೆ ಇರುತ್ತೆ ಸರ್? ಪೊಲೀಸ್ದು ಎಷ್ಟು ಮಟ್ಟಿಗೆ ಕೆಲಸ ಇರುತ್ತೆ? ಈ ಡ್ರಗ್ ಕನ್ಸಂಪ್ಷನ್ ಮೂಲಕ ಟೆಂಪ್ರರಿ ಹೈ ಆಗುವಂಥದ್ದು, ಟೆಂಪ್ರರಿ ಏನೋ ಮೋಜ್ ಮಸ್ತಿದು ಮೂಡ್ ಬರ್ತದೆ. ಇಟ್ಸ್ ಅ ಫಾಲ್ಸ್ ಗ್ಲೋರಿಫಿಕೇಶನ್. ಕೂಲ್ ಥರ ಅನಿಸ್ತದೆ. ಸ್ಕೂಲ್ ಫ್ರೆಂಡ್ಸ್ ಸರ್ಕಲಲ್ಲಿ, ಪಿಯರ್ ಪ್ರೆಷರಲ್ಲಿ, ನೀನು ತಗೊತಾ ಇಲ್ಲ, ನೀನು ಬ್ಯಾಕ್ವರ್ಡ್ ಇದೆಯಾ, ನೀನು ಹಿಂದೆ ಉಳಿದವನು, ನೀನಪ್ಪ ನಿನ್ನ ಮಾಡರ್ನ್ ಕಲ್ಚರ್ಗೆ ನೀನು ಅಡ್ಜಸ್ಟೇ ಆಗಿಲ್ಲ. ಇಟ್ಸ್ ಅ ಫಾಲ್ಸ್ ಗ್ಲೋರಿಫಿಕೇಶನ್. ಇವೆಲ್ಲ ಟೆಂಡೆನ್ಸೀಸ್ದು ಫಾಲ್ಸ್ ಗ್ಲೋರಿಫಿಕೇಶನ್ ಆಗಿ ಇಟ್ ಗೆಟ್ಸ್ ಸ್ಲೋಲಿ ಒಂದೊಂದು ಅಡಿಕ್ಷನ್ಸ್ನಲ್ಲಿ ಬರ್ತಾ ಇರ್ತಾರೆ. ಅದರಿಂದ ಒಂದು ಹಂತಕ್ಕೆ ಡ್ರಗ್ಸ್ಗೆ ಬರ್ತಾರೆ. ಸೆಕೆಂಡ್ ರೀಸನ್ ವೈ ಕನ್ಸಂಪ್ಷನ್ ಇನ್ಕ್ರೀಸಸ್ ಈಸ್
ಸೋಷಿಯಲ್ ಸ್ಟ್ರೆಸ್ ಇರ್ಬೋದು, ಎಜುಕೇಷನಲ್ ಸ್ಟ್ರೆಸ್ ಇರ್ಬೋದು. ಸೊ ಯಾರೊಬ್ಬರು ಈ ಸ್ಟ್ರೆಸ್ ಆಗಿದೆಯಪ್ಪ ನಿನಗೆ, ಇದರಿಂದ ಹೊರಗಡೆ ಬರಬೇಕಂದ್ರೆ ಇದೊಂದು ಟ್ರೈ ಮಾಡಿ ನೋಡು. ಆಫ್ಕೋರ್ಸ್ ಡ್ರಗ್ ಹ್ಯಾಸ್ ಸಮ್ ಸೈಕಲಾಜಿಕಲ್ ಇಂಪ್ಯಾಕ್ಟ್, ಹಾರ್ಮೋನಲ್ ಇಂಪ್ಯಾಕ್ಟ್. ಒಂದು ಸತಿ ಟ್ರೈ ಮಾಡಿದಾಗ ದೇ ಫೀಲ್ ಡಿಫರೆಂಟ್. ಆದರೆ ಆ ಪಿಯರ್ ಪ್ರೆಷರ್ ಮೂಲಕನೇ ಕಂಟ್ರೋಲ್ ಮಾಡುವಂಥದ್ದಾಗತ್ತೆ ಇದೆ. ಸೊ ಇದಕ್ಕೆ ನಾವು ಕಾಲೇಜ್ನಲ್ಲಿ ಇದ್ದಾಗ ಈ ಸ್ಲಮ್ನಲ್ಲಿ ಇರ್ತಕ್ಕಂಥ ಹುಡುಗರಲ್ಲಿ ಕ್ರೈಮ್ ಕಡಿಮೆ ಮಾಡಬೇಕು ಅಂತ ಒಂದು ಅಭಿಯಾನ ತೆಗೆದುಕೊಂಡಿದ್ದೀವಿ. ಈಚ್ ಒನ್ ಟೀಚ್ ಒನ್. ಎಲ್ಲ ಪೊಲೀಸರು ಕೂಡ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಡುವಂಥದ್ದು, ಈ ನಾನೇ ದೊಡ್ಡ ಪಂಟ್ರು ಆ ರೀತಿ ಈ ರೀತಿ ಅಂತ ಬಾಲ ಬಿಚ್ಚುವಂಥದ್ದು, ಅಂಥವ್ರಿಗೆ ಅಕ್ಷಯ್ ಸರ್ ಏನು ವಾರ್ನಿಂಗ್ ಮಾಡ್ತಾರೆ? ಅಲ್ಲ, ನೀವು ಕ್ರೈಮ್ ಮಾಡಿದರೆ ನಾವಲ್ಲಿ ಇದ್ದೀವಿ. ನೀವು ಇವತ್ತು ಬಿಲ್ಟಪ್ ಕೊಡ್ತೀರಾ, ಇವತ್ತು ಏನೋ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹೈಪ್ ಮಾಡೋಕ್ಕೆ ಹೋಗ್ತೀರಾ, ಏನೋ ಒಂದು ಕ್ರೈಮ್ ಮಾಡ್ತೀರಾ, ನಾಳೆ ನಾವು ಅಲ್ಲಿ ಬಂದೇ ಬಿಡ್ತೀವಿ. ಸೊ ಪೊಲೀಸರಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ತಡ ಆಗ್ಬೋದು, ಬಟ್ ಪೊಲೀಸರು ನಿಮ್ಮ ಹಿಂದೆ ಇದ್ದೇ ಇರ್ತಾರೆ. ವಿ ಆರ್ ವಾಚಿಂಗ್ ಯು. ಆದರೆ ಇವೆಲ್ಲ ಮಾಡೋ ಹಿಂದೆ ಅವರ ಉದ್ದೇಶ ಏನಿರ್ತದೆ ಅಂದರೆ ಸಮಾಜದಲ್ಲಿ ಒಂದು ರೆಕಗ್ನಿಷನ್ ಸಿಗಲಿ, ಅವರಿಗೆ ಒಂದು ಸ್ಪೇಸ್ ಸಿಗಲಿ. ದಿಸ್ ಈಸ್ ಅ ಫಾಲ್ಸ್ ಗ್ಲೋರಿಫಿಕೇಷನ್. ಈ ರೀತಿ ಸಮಾಜದಲ್ಲಿ ಯಾವುದೇ ರೀತಿ ನಿಮಗೆ ಐಡೆಂಟಿಫಿಕೇಷನ್ನು ಸಿಗಲ್ಲ, ಸ್ಪೇಸು ಸಿಗಲ್ಲ. ನಿಮಗೆ ಸ್ಪೇಸ್ ಸಿಗೋದು ಜೈಲಲ್ಲಿ, ಐಡೆಂಟಿಫಿಕೇಷನ್ ಸಿಗೋದು ಕ್ರಿಮಿನಲ್ ರೆಕಾರ್ಡ್ಸಲ್ಲಿ. ಬೇರೆ ಎಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಶಾರ್ಟ್ಕಟ್ ಮೂಲಕ ಸಡನ್ನಾಗಿ ಬೆಳೆಯುವಂಥದ್ದು, ಶಾರ್ಟ್ಕಟ್ ಮೂಲಕ ಹೆಸರು ಆಗಲಿ ಅಥವಾ ಅವ್ರದ್ದೇ ಇದ್ದಂಥ ಪ್ರಸ್ತಾಪ ಮಾಡುವಂಥದ್ದು. ಇಟ್ ಈಸ್ ಆ್ಯಕ್ಚುಲಿ ಶಾರ್ಟ್ಕಟ್. ಇಟ್ ವಿಲ್ ಬಿ ಶಾರ್ಟ್ ಲೀವ್ಡ್. ಅಂದರೆ ಭಾಳ ಅಲ್ಪ ಸಮಯಕ್ಕೆ ಇದು ಇರ್ತದೆ. ಇದು ಶಾಶ್ವತವಾಗಿ ಇರುವಂಥದ್ದಲ್ಲ. ನಿಮಗೆ ಐಡೆಂಟಿಟಿ ಬೇಕು ಅಂದರೆ ಕರೆಕ್ಟಾಗಿ ಓದಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು, ಕರೆಕ್ಟ್ ಒಳ್ಳೆಯ ಕೆಲಸ ಮೂಲಕ ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು ಹೊರತು ಶಾರ್ಟ್ಕಟ್ ಮೂಲಕ ಹೋದರೆ ಅದು ಎಂದೂ ಆಗೋದಿಲ್ಲ. ಆ್ಯಂಡ್ ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಎನಿ ಕ್ರಿಮಿನಲ್ ಆ್ಯಕ್ಟಿವಿಟಿ, ಯಾವುದಾದ್ರೂ ಅಪರಾಧ ಚಟುವಟಿಕೆಗಳು ನೀವು ಭಾಗಿಯಾಗ್ತಾ ಇದ್ದೀರಿ ಅಂತಂದರೆ ನಾವು ಇದ್ದೇ ಇದ್ದೀವಿ ಅಲ್ಲಿ ಅಂತ ಅಂದ್ಕೊಳ್ಳಿ. ಎಸ್ ಸರ್, ಸಾಕಷ್ಟು ವಿಷಯಗಳನ್ನು ಇಷ್ಟೊತ್ತವರೆಗೂ ಹೇಳ್ಕೊಂಡ್ರಿ. ಅಂದರೆ ಡೇ ಒನ್ನಿಂದ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರಿ, IPS ಆದ್ರಿ, ಮತ್ತು ನಿಮ್ಮ ಜೀವನದ ಬಗ್ಗೆ ಮಾತನಾಡಿದ್ರಿ, ವೈಫ್ ಬಗ್ಗೆ ಮಾತಾಡಿದ್ರಿ, ತಂದೆ ತಾಯಿ ಬಗ್ಗೆ ಮಾತನಾಡಿದ್ರಿ. ಬೇಸಿಕ್ ಪೊಲೀಸಿಂಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕೇಂದ್ರ ವಿಭಾಗದ DCP ಆಗೋವರೆಗೂ ಕೂಡ ಏನೆಲ್ಲ ಮಾಡಿದ್ರಿ ಅದನ್ನೆಲ್ಲ ಕೂಡ ಹೇಳಿದ್ರಿ. ಹಾಗೆಯೇ ಖಡಕ್ ವಾರ್ನಿಂಗ್ ಕೂಡ ಕೊಟ್ರಿ ಸರ್. ಮುಂದೆ ಏನಾದ್ರೂ ಕೂಡ ನಮ್ಮ ವಾಹಿನಿ ಮುಖಾಂತರನೂ ಕೂಡ ನಾವು ಹೇಳೋದು ಇಷ್ಟೇ, ನೀವೇನೇ ತಪ್ಪು ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಪೊಲೀಸರು ಇದ್ದೇ ಇರ್ತಾರೆ. ತಡ ಆದ್ರೂ ಅಕ್ಷಯ್ ಸರ್ ಹೇಳ್ದಾಗೇ ತಡ ಆದ್ರೂ ಕೂಡ ನಿಮ್ಮನ್ನು ಲಾಕ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಅದಕ್ಕಿಂತ ಒಳ್ಳೆತನದಲ್ಲಿ ಇದ್ಕೊಂಡು ಜೀವನ ಮಾಡೋದು ಒಳ್ಳೆಯದಂತ ನಾವು ಕೂಡ ಹೇಳ್ತೀವಿ. ಸರ್, ಧನ್ಯವಾದಗಳು. ಇಷ್ಟೊತ್ತರೆಗೂ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡೋದಕ್ಕೆ, ತುಂಬ ವಿಷಯಗಳನ್ನ ಚರ್ಚೆ ಮಾಡಿದ್ರೆ ಹಂಚ್ಕೊಂಡು ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವಕಾಶಕ್ಕಾಗಿ. ಎಸ್ ಸರ್, ಇದಾಗಿತ್ತು ಕೇಂದ್ರ ವಿಭಾಗದ DCP ಅಕ್ಷಯ್ ಅವರ ಮಾತು. ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಯಾಕಂತಂದರೆ IPS ಆಗುವಂಥದ್ದು ಸಣ್ಣ ಮಟ್ಟದ ಕೆಲಸ ಅಲ್ಲ. ನೋಡಿ, ಫಸ್ಟ್ ಅಟೆಂಪ್ಟ್ ಅಂತ ನಾನು ಹೇಳ್ತಾ ಇದ್ದೆ, ಅವರು 3 ಬಾರಿ UPSCನ ಬರೆದಿರುವಂಥವ್ರು, 2 ಸಾರಿ ಎಕ್ಸಾಮ್ ಆದ್ರೂ ಕೂಡ ಮತ್ತೆ ಪಾಸ್ ಆಗಿ ಬೇರೆ ಬೇರೆ ಸರ್ವಿಸ್ ಸಿಕ್ಕರೂ ಕೂಡ ಸಮಾಜಕ್ಕೆ ಏನಾದ್ರೂ ಕೆಲಸ ಮಾಡಬೇಕು, ಸಮಾಜದಲ್ಲಿರುವಂತಹ ಜನರಿಗೆ ನಾನು ಸಹಾಯ ಮಾಡಬೇಕು. ಯಾಕಂತಂದರೆ ತಂದೆ ತಾಯಿ ಕೂಡ ಸಮಾಜ ಸೇವೆಯಲ್ಲಿ ಇರುವಂಥವ್ರು, ವೈದ್ಯರಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ಹೀಗಾಗಿನೇ ನಾನು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು IPS ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ನಿಜವಾಗ್ಲೂ ಕೂಡ ಅವರ ಸಾಧನೆ ಶ್ಲಾಘನೀಯ. ಅವರ ಒಂದು ಪೊಲೀಸಿಂಗ್ ಏನಿದೆ, ಪೊಲೀಸ್ ಸೇವೆ ಏನಿದೆ, ಸಮಾಜದ ಸೇವೆ ಏನಿದೆ, ಅದು ಹೀಗೇನೆ ಮುಂದುವರಿಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.